ಸ್ವಾಗತ. ಮಾತಾಜಿಯವರು ಈ 3 ದಿವಸದ ಕಾಲದಲ್ಲಿ ಶ್ರೀಮಾತೆ ಶಾರದಾ ದೇವಿಯವರ ಕುರಿತು, ಅವರ ಜೀವನ ಮತ್ತು ಅವರ ಸಂದೇಶದ ಕುರಿತು ನಮಗೆ ತಿಳಿಸಲಿದ್ದಾರೆ. ದಿವ್ಯತ್ರಯರ ಭಕ್ತರಾದಂಥ ನಮಗೆ ಮಾತಾಜಿ ಶ್ರೀಮಾತೆ ಶಾರದಾ ದೇವಿಯ ಬಗ್ಗೆ ಇನ್ನೂ ಹೆಚ್ಚಿನ ವಿವರಗಳು ತಿಳಿಸಿದರೆ ನಮಗೇನಾಯ್ತಂದರೆ ನಮ್ಮ ಶ್ರದ್ಧಾಭಕ್ತಿ ಇನ್ನೂ ಹೆಚ್ಚಾಗುತ್ತೆ. ಭಕ್ತರಿಗೆ ವಿಶೇಷ ಸೂಚನೆ: ಮೈಸೂರು ಆಶ್ರಮ ಮತ್ತು ಹೈದರಾಬಾದ್ ಆಶ್ರಮದಿಂದ ಒಂದು 25,000 ರೂಪಾಯಿ ಬೆಲೆ ಬಾಳುವ ಹೊಸ ಪುಸ್ತಕಗಳನ್ನು ತೆಗೆಸಿದ್ದೀವಿ. ತಾವು ಅದನ್ನು ವೀಕ್ಷಿಸಿ. ಅದರಲ್ಲಿ ಸಾಕಷ್ಟು ಪುಸ್ತಕಗಳು ತಮ್ಮ ಯುವ ಪೀಳಿಗೆಗೆ, ಕಾಲೇಜ್ ವ್ಯಾಸಂಗ ಮಾಡೋ ಯುವಕರಿಗೆ ಬೇಕಾದ ಪುಸ್ತಕಗಳಿದೆ. ಅದನ್ನು ತಾವು ತಮ್ಮ ಮಕ್ಕಳಿಗೆ ಕೊಡಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಮತ್ತು ಇನ್ನೊಂದು ಪ್ರಕಟಣೆ ಏನಂದರೆ, 31ನೇ ತಾರೀಕು ಏಕಾದಶಿ ಆಗುತ್ತೆ. ಈ ಚಾತುರ್ಮಾಸ ಕಾಲದಲ್ಲಿ ನಾವು ಮತ್ತೆ ಪ್ರಾರಂಭ ಮಾಡಿದ್ದೀವಿ. ಪ್ರತಿ ಏಕಾದಶಿಯಂದು ಬೆಳಗ್ಗೆ 9:30ರಿಂದ ಭಕ್ತರಿಂದ ಭಗವದ್ಗೀತೆಯ 18 ಅಧ್ಯಾಯಗಳ ಸಾಮೂಹಿಕ ಪಾರಾಯಣ ಇರುತ್ತೆ. ಸೊ 31ನೇ ತಾರೀಕು ದಯವಿಟ್ಟು ತಾವು 9:00 ಬಂದು ಆ ಸಾಮೂಹಿಕ ಭಗವದ್ಗೀತಾ ಪಾರಾಯಣ ಪಠಣದಲ್ಲಿ ಭಾಗವಹಿಸಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಮಾತಾಜಿಯವರು ತಮ್ಮ ಆಶೀರ್ವಚನ ನೀಡಬೇಕು ಅಂತೇಳಿ ವಿನಂತಿಸ್ಕೊಳ್ತೀನಿ. ಜಯರಾಮಕೃಷ್ಣ. गुरुदेवो महेश्वरः गुरुदेव परब्रह्म तस्मै श्री गुरवे नमः. जननीं शारदां देवीं रामकृष्णं जगद्गुरुं पादपद्मे त्रयोदशित्वा प्रणमामि मुहुर्मुहुः. नमः श्री यतिराजाय विवेकानन्दसूरये सच्चित्सुखस्वरूपाय स्वामिने तापहारिणे. ಸದ್ಭಕ್ತರೇ, ತಾಯಂದಿರೇ, ಶ್ರೀಮಾತೆ ಶಾರದಾ ದೇವಿ ನಮಗೆ ದಿವ್ಯತ್ರೆಯರು ಶ್ರೀ ಭಗವಾನ್ ಶ್ರೀರಾಮಕೃಷ್ಣರು, ಶ್ರೀಮಾತೆಯವರು ಮತ್ತು ಸ್ವಾಮಿ ವಿವೇಕಾನಂದರು. ಅದರಲ್ಲಿ ಶ್ರೀಮಾತೆಯವರ ವೈಶಿಷ್ಟ್ಯ ನಾವು ಮನೆಗಾಡಬೇಕಾಗಿದೆ. ಏಕೆಂದರೆ ನಾವು ನೋಡ್ತೇವೆ, ಶ್ರೀರಾಮಕೃಷ್ಣ ಪರಮಹಂಸರಲ್ಲಿ ಆ ಸಾಧನೆಯ ಫಲವಾದವರಲ್ಲಿ ವ್ಯಕ್ತಾಗ್ತಕ್ಕಂಥ ತ್ಯಾಗ ವೈರಾಗ್ಯಗಳು ಎಷ್ಟು ಅದ್ಭುತವಾಗಿತ್ತು. ಜೊತೆಗೆ ಸ್ವಾಮಿ ವಿವೇಕಾನಂದರು ಕೂಡ ಆ ಜ್ಞಾನಧಾರೆಯನ್ನ ಪಾಶ್ಚಾತ್ಯದಲ್ಲಿ ಮತ್ತೆ ಭಾರತದಲ್ಲಿ ಹರಿಸಿದಂಥ ಪರಿ ಕೂಡ ಪರಮಾದ್ಭುತ. ಶ್ರೀಮಾತೆಯವರಲ್ಲಿ ನಾವು ಯಾವುದೂ ಅಂಥ ಆ ಬಗೆಯ ಅದ್ಭುತಗಳನ್ನ ಕಾಣದೇ ಇದ್ರೂ ಕೂಡ ನಮಗೆ ಮುಖ್ಯ ಆದರ್ಶವಾಗಿ ನಿಲ್ಲುವಂಥವರು ಶಾರದಾ ಮಾತೆಯವರು. ಯಾಕಂದ್ರೆ ನಿತ್ಯ ಜೀವನದಲ್ಲಿ ಆ ಎಲ್ಲ ನಮ್ಮ ಕಾರ್ಯಕಲಾಪಗಳನ್ನು ಮಾಡ್ತಾನೆ ಆ ಆಧ್ಯಾತ್ಮಿಕ ದಾರಿಯಲ್ಲಿ ಮುಂದುವರಿಯುವುದು, ಆ ಆಧ್ಯಾತ್ಮಿಕ ಸಿದ್ಧಿಯನ್ನ ಬಳಸಿಕೊಳ್ಳುವುದನ್ನ ಶ್ರೀಮಾತೆಯವರು ತಮ್ಮ ಜೀವನದ ಮೂಲಕ
ತಿಳಿಸ್ಕೊಡ್ತಾರೆ. ಅದಕ್ಕೆ ಈ 3 ದಿನಗಳ ಕಾಲ ಶ್ರೀಮಾತೆಯವರ ಒಂದು ಜೀವನದ ಕುರಿತಾದ ಚಿಂತನೆ. ಅದರಲ್ಲಿ ಮುಖ್ಯವಾಗಿ ನಾನು ಗುರುವಾಗಿ ಮತ್ತೆ ಶ್ರೀಮಾತೆಯವರು ದೇವಿಯಾಗಿ, ಆಮೇಲೆ ಮಾತೃ ಸ್ವರೂಪ ಶ್ರೀಮಾತೆಯವರ ಮಾತೃತ್ವ, ಆ ಒಂದು ಆಸ್ಪೆಕ್ಟ್ ಅನ್ನ, ಆ ಒಂದು ಅಂಶಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಅದಕ್ಕೂ ಮೊದಲು ಒಂದೆರಡು ಭಜನೆಗಳನ್ನ, ಅಂದ್ರೆ ಶ್ರೀಮಾತೆಯವರ ಕುರಿತಾದಂತಹ ಒಂದೆರಡು ಗೀತೆಗಳನ್ನ ಹೇಳ್ತಾ ಪ್ರಾರಂಭ ಮಾಡೋಣ. ದಯಾಮಯ ಗುರು ಕರುಣಾಮಯ, ನಾವೆಲ್ಲ ಈಗೆಲ್ಲ ಹೇಳಿದ್ರಿ. ನಾನು ಒಂದೊಂದೇ ಸಾಲ ಹೇಳ್ಕೊಡ್ತೇನೆ, ಪಲ್ಲಿ ಜೊತೆಗೆ ಹೇಳ್ಬೋದು. ನುಡಿಗಳನ್ನ ನಾನು ಹೇಳಿದ ಮೇಲೆ ಅನುಸರಿಸಬೇಕು ಅಂತೇಳಿ. ದಯಾಮಯ ಗುರು ಕರುಣಾಮಯ, ಜೋರ ಗಟ್ಟಿಯಾಗಿ ಹೇಳಿ. ಗಟ್ಟಿಯಾಗಿ ಹೇಳೋದ್ರಿಂದ ಏನು ಪ್ರಯೋಜನ ಗೊತ್ತಾ? ಭಗವಂತ ಕೇಳಿಸ್ಕೊಳ್ಬೇಕು ಅನ್ನೋ ಉದ್ದೇಶ ಅಲ್ಲ, ನಮಗೇನೆ ನಾವು ಏನು ಹೇಳ್ತಾ ಇದ್ದೇವೆ, ನಾವು ಏನು ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗಬೇಕು ಫಸ್ಟ್. ಅದು ನಮ್ಗೆ ಅರಿವು ಬಂದರೆ ಅಲ್ಲಿ 90% ಕೆಲಸ ಆದಂಗೆ. ಅದಕ್ಕೆ ಜೋರಾಗಿ ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ, ದಯಾಮಯ
ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ನಾನೇ ಎಂಬುದ ಅಳಿಯಂದ ಮದಮತ್ಸರನಿ ಸುಡು ಎಂದ ದುರುಳರಿಗೆ ನಾದೂರೆಂದ ದುರಹಂಕಾರಿಗೆ ತಾಸಿಗನೆಂದ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ಸದ್ಗುರು ದೊರೆಯುವುದು ದುರ್ಲಭವು ಸದ್ಗುರು ದೊರೆಯುವುದು ದುರ್ಲಭವು ದೊರೆತರೆ ಜನ್ಮವು ಪಾವನವು ಸಾರುತ್ತಲಿರುವವು ಶಾಸ್ತ್ರಗಳು ಗುರು ಪರಮೇಶ್ವರನು ಅಹುದೆಂದು ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ಅಚ್ಯುತ ಅನಂತ ಶ್ರೀ ಗುರುವೇ ಚಿನ್ಮಯ ಚೇತನನೇ ಗುರುವೇ ಗುರು ಪರಮೇಶ್ವರ ಮಾ ಗುರುವೇ ಕರ ಜೋಡಿಸಿ ಆಶೀರ್ ಭಾಗಿರುವೆ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ಕರುಣಾಮಯ ಗುರು ಪ್ರೇಮಮಯ ಕರುಣಾಮಯ ಗುರು ಪ್ರೇಮಮಯ. ಶ್ರೀಮತಿಯ ಕುರಿತು ಶ್ರೀಮತಿ ಪದ್ಮಿನಿ ಮುರಳಿಯವರು ರಚಿಸಿರುವಂತಹ ಬಹಳ ಸುಂದರವಾದದ್ದು ಇದೆ. ಸ್ವಾಗತವಮ್ಮ ಸರ್ವ ಚರಾಚರ ಕಲ್ಯಾಣಿ ಮಾ ಶಾರದಾಮಣಿ ಮನತೋಷಿಣಿ, ಅಂದ್ರೆ ಮನಸ್ಸಿಗೆ ಸಂತೋಷವನ್ನ ಆನಂದವನ್ನ ನೀಡುವಂಥವಳು ಅಂತೇಳಿ ಬಹಳ ಅದ್ಭುತವಾದ ಹೇಳಿದೆ, ಗಮನಿಸಿ. ಸ್ವಾಗತವಮ್ಮ
ಈ ಚಾತುರ್ಮಾಸದ ಪ್ರಯುಕ್ತ ನಮ್ಮ ಮನಸ್ಸನ್ನ ಮೇಲಕ್ಕೆತ್ತುವಂತ ಈ ಒಂದು ವಿಚಾರಧಾರೆಯನ್ನ ಆಲಿಸುವಂಥದ್ದು, ಆ ಕುರಿತು ಒಂದು ಚಿಂತನವನ್ನ ನಡೆಸುವಂತಹ ಒಂದು ಪ್ರಕ್ರಿಯೆ ನಡೀತಾ ಇರುವಂಥದ್ದು ಒಂದು ಬಹಳ ಸಂತೋಷದ ಸಂಗತಿ. ಇಲ್ಲಿ ಇವತ್ತು ನಾನು ಹೇಳಿದೆಲ್ಲ, ಶ್ರೀಮಾತೆಯವರು ಒಂದು ಗುರುವಾಗಿ ಅವರ ಪಾತ್ರ ಯಾವ ರೀತಿ ಇತ್ತು, ದೇವಿಯಾಗಿ ಯಾವ ರೀತಿ ಅವರು ಆ ದೈವತ್ವವನ್ನು ಪ್ರಕಾಶಪಡಿಸಿದ್ರು, ಮತ್ತೆ ಅವರ ಮಾತೃತ್ವದ ಅಂಶಗಳನ್ನ ನಿಮ್ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಅದರಲ್ಲಿ ಮೊದಲಿಗೆ ಗುರುವಾಗಿ ಈಗ ನಾವು ನೋಡ್ತೇವೆ, ಗುರು ಅಂದ ತಕ್ಷಣ ನಮಗೆ ಒಂದು ತರಬೇತಿಯನ್ನ, ಒಂದು ಶಿಕ್ಷಣವನ್ನು ನೀಡುವಂತ ಸಮರ್ಥ ವ್ಯಕ್ತಿ. ಅದಕ್ಕೋಸ್ಕರ ಆ ಗುರುವಿನ ಪಾತ್ರ ಜೀವನದಲ್ಲಿ ಬಹಳ ಮುಖ್ಯ. ನಮ್ಮ ಸಾಮಾನ್ಯವಾಗಿ ಲೌಕಿಕ ಶಿಕ್ಷಣದಲ್ಲೇ ನಮಗೆ ಎಷ್ಟು ಅದರ ಪ್ರಾಮುಖ್ಯತೆಯನ್ನು ನಾವು ನೋಡ್ತೇವೆ. ಆದರೆ ಅದಕ್ಕಿಂತ ಗಹನವಾದ, ಅದಕ್ಕಿಂತ ಸೂಕ್ಷ್ಮವಾದಂತಹ ಈ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಗುರುವಾದವರು ಇನ್ನೂ ಎಷ್ಟು ಸಮರ್ಥನಾಗಿರ್ಬೇಕಾಗ್ತದೆ. ಯಾಕೆಂದ್ರೆ ಈ ಲೌಕಿಕವಾದದಲ್ಲಿ ಎಲ್ಲ ಸ್ಥೂಲ ವಿಚಾರಗಳನ್ನ ತಿಳಿಸ್ಕೊಡ್ತಾರಲ್ಲಿ, ಆ ಸ್ಥೂಲ ವಿಚಾರಗಳನ್ನು ತಿಳಿಸ್ಕೊಡ್ಲಿಕ್ಕೆ ನಾವು ನೋಡ್ತೇವೆ. ಯಾವ ಶಾಲೆಯಲ್ಲಿ ಚೆನ್ನಾಗಿ ಶಿಕ್ಷಣ ಕೊಡ್ತಾರೆ, ಯಾವ ಶಾಲೆಯಲ್ಲಿ ಒಳ್ಳೆ ಶಿಕ್ಷಕರಿದ್ದಾರೆ ಅಂತ ನೋಡಿ ನಾವು ಮಕ್ಕಳನ್ನ ಹಾಕ್ತೇವೆ ಅಲ್ವಾ. ಇನ್ನ ಇಷ್ಟು ಸೂಕ್ಷ್ಮವಾಗಿರುವಂತಹ, ಗಹನವಾಗಿರುವಂತಹ ಈ ಆಧ್ಯಾತ್ಮಿಕ ದಾರಿಯಲ್ಲಿ ಮುನ್ನಡೆಸಲಿಕ್ಕೆ ಆ ಗುರು ಎಷ್ಟು ಸಾಮರ್ಥ್ಯವನ್ನು ಹೊಂದಿರಬೇಕು. ಅದರಿಂದ ಇಲ್ಲಿ ನಾವು ನೋಡ್ತೇವೆ, ಕೇವಲ ವ್ಯಕ್ತಿಗಳಷ್ಟೇ ಅಲ್ಲ, ಹೇಳ್ತಾರೆ ಇವತ್ತು ನಮ್ಗೆ ಯಾರೇ ಒಂದು ಸಣ್ಣ ವಿದ್ಯೆಯನ್ನು ಕಲಿಸಿದ್ರು ಕೂಡ ಅದು ಗುರು. ಅದು ವ್ಯಕ್ತಿ ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು, ಮತ್ತೆ ಒಂದು ಪುಸ್ತಕ, ಶಾಸ್ತ್ರ ಗ್ರಂಥಗಳು ಕೂಡ ಆ ಮನ್ನಣೆಯನ್ನು ಪಡ್ತದೆ. ಹಾಗೆ ಯಾವುದು ನಮಗೆ ಒಂದು ದಾರಿಯನ್ನ ತೋರಿಸ್ತದೋ ಅದನ್ನ ನಾವು ಗುರು ಅಂತ ಹೇಳಿ ಕರಿತೇವೆ. ನೋಡಿ, ಇವತ್ತು ಮನು ಭಾಕರ್ ನಮ್ಮ ಒಲಿಂಪಿಕ್ಸ್ ಅಲ್ಲಿ ಭಾರತಕ್ಕೆ ಮೊದಲನೇ ಪದಕವನ್ನು ತಂದುಕೊಂಡಿದ್ದಾರೆ. ಅವ್ರಿಗೆ ಆ ಯಶಸ್ಸಿನ ಬಗ್ಗೆ ಅವ್ರು ಮಾತು ಕೇಳಿದ್ರೆ ಅವ್ರು ಹೇಳ್ತಾರೆ, ನಾನು ಭಗವದ್ಗೀತೆಯನ್ನು ಓದ್ತಾ ಇದ್ದೆ, ಅದರಲ್ಲಿ ಹೇಳ್ತದೆ ಏನು, ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ನಿನ್ನ ಒಂದು ಕರ್ಮವನ್ನ ಮಾಡು, ನಿನ್ನ ಪ್ರಯತ್ನವನ್ನ ಮಾಡು, ಫಲದ ಬಗ್ಗೆ ನೀನು ಆಸಕ್ತಿ ಹೊಂದಬೇಡ, ಅದ್ರ ಮೇಲೆ ನಿನ್ನ ಲಕ್ಷ್ಯ ಬಹಳ ಕೊಡಬೇಡ, ಅದು ಕಂಡುಕೊಡ್ಬೇಡ ಅಂತ ಹೇಳಿ. ಆ ಟೋಕಿಯೋದಲ್ಲಿ ಆದಂತ ಒಲಿಂಪಿಕ್ಸ್ ಅಲ್ಲಿ ಏನು ಆ ಪಿಸ್ತೂಲಿನ ಒಂದು ತೊಂದರೆ ಅಂತ ಅವ್ರಿಗೆ ಆವಾಗ ಇನ್ನು ಪದಕಗಳು ಸಿಗಲಿಲ್ಲ. ಅಂದ್ರೆ ಅವ್ರು ನಿರಾಶೆ ಆಗಲಿಲ್ಲ. ಆ ಪ್ರಯತ್ನವನ್ನ ಬಿಡದೆ ಇವತ್ತು ಆ ಪ್ರಯತ್ನಶೀಲರಾಗಿದ್ದಕ್ಕೆ ಆ ಒಂದು ತತ್ವವನ್ನು ತೆಗೆದುಕೊಂಡಿದ್ದು. ನೋಡಿ, ಭಗವದ್ಗೀತೆ ಎಷ್ಟು ಆ ಗುರುವಾಗಿ ಕೆಲಸ ಮಾಡಿದೆ. ಹಾಗೆ ಆ ಮುನ್ನಡೆಸುವಂತ ಮಹಾಶಕ್ತಿ ಯಾವುದರಿಂದ ನಮಗೆ ಲಭ್ಯ ಆಗ್ತದೋ, ಆ ಸ್ಫೂರ್ತಿ ಯಾವುದರಿಂದ ನಾವು ಪಡ್ಕೊಳ್ತೇವೋ ಅದೆಲ್ಲವೂ ಕೂಡ ಗುರು ಅಂತ ಕರೆಸ್ಕೊಳ್ತದೆ. ಆದ್ರೆ ನಾವು ಶ್ರೀಮಾತೆಯವರ ಭಾವಚಿತ್ರವನ್ನು ನೋಡಿದ್ರೆ ಏನ್ ನೋಡ್ತೇವೆ, ಬಹಳ ಸರಳವಾದ, ಶಾಂತವಾದ ಆ ಒಂದು ಸ್ತ್ರೀ. ಅವ್ರು ನೋಡಿದ ತಕ್ಷಣ ಇನ್ನೊಬ್ಬ ಅದ್ಭುತ ವ್ಯಕ್ತಿ, ಬಹಳ ಇನ್ನು ಅವ್ರು ನೋಡಿದ ತಕ್ಷಣ ತಾಯಿಯನ್ನ ಭಾವ ಬರ್ತದೆ. ಆದ್ರೆ ಗುರು ಆಗ್ತಾರೆ ಅಂತ ನಮ್ಗೆ ಏಕಾಕಿ ಅನ್ಸೋದಿಲ್ಲ, ದೇವಿ ಅಂತೇಳಿ ಅನ್ಸೋದಿಲ್ಲ. ಹಾಗಾಗಿ ಅವರು ಅಷ್ಟು ಅವರಿಗೆ ಸಾಮರ್ಥ್ಯ ಇತ್ತ. ಅಂದ್ರೆ ಅವರ ಜೀವನವನ್ನು ನಾವು ಗಮನಿಸ್ತಾ ನೋಡ್ತೇವೆ. ಅವರು ಇನ್ನೂ ಚಿಕ್ಕ ವಯಸ್ಸಿನಲ್ಲಿ ಕರುಣೆ ಇದ್ದಾಗಲೇ ಶ್ರೀರಾಮಕೃಷ್ಣ ಹೇಳ್ತಾರೆ ಎಲ್ಲರಿದ್ದರಿಗೆ, ಅವಳು ಜ್ಞಾನವನ್ನ ಹರಿಸಲಿಕ್ಕೆ ಬಂದಂತ ಸಾಕ್ಷಾತ್ ಸರಸ್ವತಿ ಅಂತ ಹೇಳಿ. ಅವಾಗ ಅದನ್ನು ಕೇಳಿದಾಗ ಆಶ್ಚರ್ಯ ಆಗಿರ್ಬೋದು, ಯಾಕಂದ್ರೆ ಅವ್ರು ಲಜ್ಜಾ ಪಡೋದು, ಯಾರಿಗೂ ಕಾಣಿಸ್ಕೊಳ್ತಾನೆ ಇರಲಿಲ್ಲ. ಇನ್ನು ಅವರು ಗುರುವಾಗಿ ಹೇಗೆ ಕಾರ್ಯನಿರ್ವಹಿಸ್ತಾರೆ ಅಂತ ಹೇಳಿ. ಆದ್ರೆ ಮುಂದಿನ ದಿನಮಾನಗಳನ್ನ ನೋಡ್ತೇವೆ, ಶ್ರೀರಾಮಕೃಷ್ಣರ ಒಂದು ಕಾರ್ಯದಲ್ಲಿ ಅಷ್ಟೇ ಸಕ್ರಿಯವಾಗಿ, ಮತ್ತೆ ಆ ಒಂದು ಲೀಲಾಕಾರದಲ್ಲಿ ಅದರಲ್ಲೂ ಆಧ್ಯಾತ್ಮಿಕ ಜ್ಞಾನವನ್ನ ನೀಡುವಂತ ಒಂದು ಕೈಂಕರ್ಯವನ್ನ, ಮಂತ್ರವನ್ನು ಉಪದೇಶ ಮಾಡುವುದರ ಮೂಲಕ ಆ ಒಂದು ಸಾಧಕರ ಒಂದು ಏನು ಸಂದೇಹಗಳು, ಅಡೆತಡೆಗಳ ಬಗ್ಗೆ ಅವರಿಗೆ ಕೂಲಂಕುಷವಾಗಿ ಅದನ್ನ ಸೂಕ್ಷ್ಮವಾಗಿ ಅರಿತು ಅವರಿಗೆ ಆ ಒಂದು ಉಪದೇಶವನ್ನ, ಮಾರ್ಗದರ್ಶನವನ್ನು ನೀಡುವುದನ್ನು ನೋಡ್ಬಿಟ್ರೆ ಶ್ರೀಮಾತೆಯವರನ್ನ ನಮ್ಗೆ ಅಳಿಲಿ ಸಾಧ್ಯ ಇಲ್ಲ. ಅಷ್ಟು ಅದ್ಭುತವಾದಂತ ಒಂದು ಆ ಒಂದು ಗ್ರಹಿಕೆ ಮತ್ತು ಆ ಜ್ಞಾನವನ್ನ ಅಷ್ಟೆಲ್ಲ ಅನುಭವ.
ಅತ್ಯಂತ ಸಮರ್ಥ ಗುರು ಯಾರಪ್ಪ ಅಂತಂದ್ರೆ ಯಾರು ತಾನು ಪಡ್ಕೊಂಡಂತ ಆನಂದವನ್ನ ಬೇರೆ ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಅದನ್ನ ಬೋಧಿಸ್ತಾರ ಅವರು ಅಂತ ಸಮರ್ಥ ಅಂತ ಗುರು ಶ್ರೀಮಾತೆಯವರನ್ನು ನಾವು ನೋಡ್ತೇವೆ. ಇಲ್ಲಿ ಮುಖ್ಯವಾಗಿ ಮಂತ್ರ ದೀಕ್ಷೆ ಒಂದು ಪ್ರಸ್ತಾಪ ಬರ್ತದೆ. ಮಂತ್ರ ದೀಕ್ಷೆ ನಾವು ಸಾಕಷ್ಟು ಜನ ಮಂತ್ರ ದೀಕ್ಷೆ ತೆಗೆದುಕೊಂಡಿರ್ಬೋದು. ನಮ್ಮ ಆಧ್ಯಾತ್ಮಿಕ ಉನ್ನತಿ ಪ್ರಾರಂಭ ಆಗಲಿಕ್ಕೆ ಮುಖ್ಯವಾಗಿ ಅದು ಒಂದು ಮೆಟ್ಟಿಲು, ಇನಿಷಿಯೇಷನ್ ಅಂತ ಹೇಳ್ತೇವೆ. ಇನಿಷಿಯೇಷನ್ ಅಂದ್ರೆ ಪ್ರಾರಂಭ ಮಾಡೋದು, ಇನಿಷಿಯೇಟ್ ಅಂದ್ರೆ ನಾವು ಅವತ್ತು ನಮ್ಮ ನಿಜವಾದ ಜನ್ಮ ಅಂತ ಹೇಳ್ತಾರೆ. ಯಾಕೆ ನಾ ಈ ದೇಹ ತಗೊಂಡು ಎಷ್ಟೋ ವರ್ಷಗಳಾಗಿರ್ಬೋದು, ಆದ್ರೆ ಇದಕ್ಕೆ ಅಷ್ಟು ಬೆಲೆ ಇಲ್ಲ. ಆದ್ರೆ ಆ ಗುರು ಕೊಟ್ಟಂತ ಮಂತ್ರದ ಮೂಲಕ ನಮ್ಮ ಈ ಒಂದು ಆತ್ಮಜ್ಯೋತಿಯ ಕಿಡಿಯನ್ನು ಹೊತ್ತಿಸಿಕೊಳ್ಳುವಂತ ಒಂದು ಪ್ರಕ್ರಿಯೆ ಆಗ್ತಿದೆಯಲ್ಲ, ಅವತ್ತಿನಿಂದ ನಿಜವಾಗಿ ನಮ್ಮ ಆಧ್ಯಾತ್ಮಿಕ ಜೀವನ ಪ್ರಾರಂಭ. ಅಂದ್ರೆ ಇಲ್ಲಿ ಆ ಗುರು ಮಂತ್ರೋಪದೇಶ ಕೊಡ್ತಾ ಇದ್ದಾರೆ. ಬರೀ ಒಂದು ಮಂತ್ರವನ್ನ ಬೋಧಿಸೋದಷ್ಟೇ ಅಲ್ಲ, ಕಿವಿಯಲ್ಲಿ ಕೇಳಿಸ್ಕೊಳ್ಳೋದಷ್ಟೇ ಅಲ್ಲ, ಅದ್ರ ಹಿಂದೆ ಎಷ್ಟು ಅದ್ಭುತವಾದ ಒಂದು ಪ್ರಕ್ರಿಯೆ ನಡೆದಿದೆ, ಅದ್ರ ಮೂಲಕ ಯಾವ ರೀತಿ ಒಂದು ಕಾರ್ಯ ಆಗ್ತದೆ ನಾವು ಗಮನಿಸಬೇಕು. ಇಲ್ಲಿ ಆ ಗುರು ಶಿಷ್ಯನ ಮೇಲೆ ಕರುಣೆಯನ್ನ ತೋರಿ ಅವನಿಗೆ ಆ ಒಂದು ಮಂತ್ರವನ್ನ ಬೋಧಿಸೋ ಮೂಲಕ ಅವನ ಜವಾಬ್ದಾರಿಯನ್ನು ತೆಗೆದುಕೊಂಡ್ಬಿಡ್ತಾರಂತೆ. ಅಂದ್ರೆ ಅವನ ಮುಂದೆ ಆ ಆಧ್ಯಾತ್ಮಿಕ ದಾರಿಯಲ್ಲಿ ಹೇಗೆ ಮುನ್ನಡೆಯಬೇಕು, ಹೇಗೆ ಜವಾಬ್ದಾರಿಯನ್ನು ತೆಗೆದುಕೊಳ್ತಾನೆ ಅಂತಂದ್ರೆ ಅವನಿಗೆ ತನ್ನ ಶಕ್ತಿಯನ್ನ ಧಾರೆ ಎರಿತಾನೆ. ತಾನೇನು ಆ ಸಾಧನೆಯನ್ನ ಮಾಡಿ ಸಿದ್ಧಿಸ್ಕೊಂಡಿರ್ತಾನಲ್ಲ, ಆ ಶಕ್ತಿಯನ್ನ ಆ ಶಿಷ್ಯನಿಗೆ ಧಾರೆ ಎರಿತಾನೆ. ಅಷ್ಟೇ ಅಲ್ಲ, ಆ ಶಿಷ್ಯ ಮಾಡಿದಂತ ಪಾಪಗಳ ಹೊರೆಯನ್ನು ತಾನು ಸ್ವೀಕಾರ ಮಾಡ್ತಾನೆ. ಅದ್ರ ಮೂಲಕ ಅವನೇನು ಎಷ್ಟು ಕಷ್ಟ ಸಂಕಟಗಳನ್ನು ಅನುಭವಿಸ್ಬೇಕಾಗಿತ್ತೋ ಅದನ್ನು ತಾನು ಅನುಭವಿಸಿ ಅವನಿಗೆ ಬರುವಂತಹ ಆಧ್ಯಾತ್ಮಿಕ ದಾರಿ ಬರುವಂತ ವಿಘ್ನಗಳನ್ನೆಲ್ಲ ತೊಡೆದು ಹಾಕ್ತಾನೆ. ಅದಕ್ಕೆ ಅವರು ಹೇಳಿರುತ್ತೆ ಶ್ರೀಮಂತ, ನಾವೇನಾದ್ರೂ ಒಂದು ನಮ್ಮ ಇಚ್ಛೆ ಪ್ರಕಾರ ಕಾಳಿನೋ ಲಕ್ಷ್ಮಿನೋ ಆ ಮಂತ್ರ ತಗೊಂಡು ಜಪ ಮಾಡ್ಬೋದಲ್ಲ ಅಂತ. ಆದ್ರೆ ಇಷ್ಟು ಒಂದು ಅದ್ಭುತವಾದ ಪ್ರಕ್ರಿಯೆ ಆ ಹಿನ್ನೆಲೆಯಲ್ಲಿದೆ. ಒಬ್ಬ ಗುರು ಆ ಒಂದು ಮಂತ್ರವನ್ನು ಉಪದೇಶ ಮಾಡ್ತಾ ಇದ್ದಾರೆ. ಅದು ಬರೀ ಒಂದು ಸ್ಥೂಲವಾಗಿ ಹೊರಗಡೆ ಆ ಮಂತ್ರವನ್ನ ಕಿವಿಯಿಂದ ಕೇಳಿಸ್ಕೊಳ್ಳೋದು ಮಾತ್ರ ಅಲ್ಲ, ಅಲ್ಲಿ ಆ ಜವಾಬ್ದಾರಿಯನ್ನು ತಗೊಳ್ತಾರೆ. ನಾವು ಶ್ರೀಮಂತಿಯವರ ಜೀವನದಲ್ಲಿ ಪ್ರತಿ ಹೆಜ್ಜೆ ಜೀವನ ನೋಡ್ತೇವೆ. ಶ್ರೀಮಂತಿಯವರು ಸಮಯ ಸಿಕ್ಕಾಗಲಿಲ್ಲ, ಮತ್ತೆ ಆ ಕೆಲಸ ಕಾರ್ಯಗಳನ್ನ ದಿನನಿತ್ಯದ ಕಾರ್ಯಗಳನ್ನು ಮಾಡ್ತಾ ಜಪ ಮಾಡ್ತಾ ಇದ್ರು. ಅವ್ರಿಗೆ ಅನಾರೋಗ್ಯ ಇದ್ದವಾಗಲೂ ಕೂಡ ಜಪ ಮಾಡೋದು ಬಿಡ್ತಾ ಇರಲಿಲ್ಲ. ಅದಕ್ಕೆ ಶಿಷ್ಯರು ಕೇಳ್ತಾ ಇರ್ತಾರೆ, ಅಮ್ಮ ಇಷ್ಟು ಕಷ್ಟ ಆದ್ರೆ ಯಾಕೆ ನೀವು ಮಾಡ್ಬೇಕು, ನಿಮ್ಗೆ ಇಷ್ಟೆಲ್ಲವೂ ಸಿದ್ಧಿಸ್ಬಿಟ್ಟಿದೆ, ನೀವು ಯಾಕೆ ಇನ್ನೊಂದು ಕಷ್ಟಪಡ್ಬೇಕು? ಇಲ್ಲಪ್ಪ, ಇದು ನನಗೋಸ್ಕರ ಅಲ್ಲ. ಎಷ್ಟೋ ಜನ ಮಂತ್ರ ದೀಕ್ಷೆ ತಗೊಳ್ತಾರೆ, ಆದ್ರೆ ಸರಿಯಾಗಿ ಜಪ ಮಾಡೋದಿಲ್ಲ. ಅವ್ರ ಸಲುವಾಗಿ ಅವ್ರ ಒಂದು ಉನ್ನತಿಗಾಗಿ ನಾನು ಜಪ ಮಾಡಲೇಬೇಕಾಗಿದೆ. ಮತ್ತೆ ಅವರು ಹೇಳ್ತಾರೆ, ನಾನು ಶ್ರೀರಾಮಕೃಷ್ಣರ ಒಂದು ಲೀಲೆಯಲ್ಲಿ ಸಹಭಾಗಿನಿಯಾಗಿ ಬಂದಿದ್ದೇನೆ. ನಾನು ಈ ದೇಹ ಬಿಟ್ಟರು ಕೂಡ ನಂದು ಕರ್ತವ್ಯ ಮುಗಿತು ಅಂತಿಲ್ಲ. ಯಾರ್ಯಾರಿಗೆ ನಾನು ಮಂತ್ರೋಪದೇಶ ಮಾಡ್ತೇನೆ ಅವರೆಲ್ಲರೂ ಕೂಡ ಮುಕ್ತರಾಗುವವರೆಗೂ ನನ್ನ ಹೊಣೆಗಾರಿಕೆ ತಪ್ಪಿದ್ದಲ್ಲ. ಅವ್ರು ಮುಕ್ತರ ಮಾಡುವವರೆಗೂ ಹೇಳ್ತಾರಲ್ಲ, ಅವ್ರು ದಡ ಕಾಣಿಸಿದ್ಮೇಲೆ ನನಗೆ ಪ್ರಿಯ ಆಗುತ್ತೆ, ನನಗೆ ಪ್ರಿಯ ಅನ್ನೋದು ಅಲ್ಲಿವರೆಗೂ ನನಗೆ ಒಂದು ಬಿಡುಗಡೆಯಿಲ್ಲ ಅಂತೇಳಿ. ಅಂದ್ರೆ ಅಷ್ಟರ ಮಟ್ಟಿಗೆ ಅವರು ಅದನ್ನ ಆ ಜವಾಬ್ದಾರಿಯನ್ನು ವಹಿಸ್ಕೊಂಡ್ಬಿಟ್ಟಿರ್ತಾರೆ. ಹಾಗೆ ಆ ಶಿಷ್ಯರನ್ನ ಈಗ ನಾವು ನೋಡ್ತೇವೆ. ಸಾಮಾನ್ಯವಾಗಿ ಗುರುಗಳು ಶಿಷ್ಯರನ್ನ ಸ್ವೀಕಾರ ಮಾಡೋದು ಯಾಕೆ? ಅವ್ರಿಗೆ ಗೌರವ ಕೊಟ್ಟು ಮನ್ನಣೆ ಕೊಟ್ಟು ಕಾಣಿಕೆ ಕೊಡ್ತಾರೆ ಅಂತಲ್ಲ, ಅಲ್ಲ. ಅದು ಬಹಳ ಮುಖ್ಯ. ಯಾಕಂದ್ರೆ ಒಬ್ರು ಒಂದು ಆಶ್ರಮಕ್ಕೆ ಹೋಗಿದ್ರಂತೆ, ಆಶ್ರಮ ಸೇರ್ಕೊಳ್ಬೇಕು ಅಂತ ಹೇಳಿ. ಅಲ್ಲಿ ಹೋದಾಗ ನೋಡ್ತಾರೆ, ಎಲ್ಲರಿಗೂ ಒಂದೊಂದು ಕೆಲಸವನ್ನ ಮಾಡಿಕೊಟ್ಟಿದೆ, ಎಲ್ಲರೂ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಆ ಮುಖ್ಯಸ್ಥರು ಮಾತ್ರ ಅದನ್ನೆಲ್ಲ ಬರೀ ಗಮನಿಸ್ತಾ ಇದ್ದಾರೆ. ಇದು ನೋಡ್ಬಿಟ್ಟು ಅವ್ರು ಸೇರ್ಕೊಳ್ಳಿ ಬಂದಿದ್ದು ಲೆಕ್ಕ ಹಾಕಿದ್ರಂತೆ, ನಾನು ಸೇರ್ಕೊಂಡ್ರೆ ನನಗೊಂದು ಕೆಲಸ ಅಷ್ಟೇ. ಇವ್ರು ಸುಮ್ಮನೆ ಎಷ್ಟು ಮುಖ್ಯಸ್ಥರಾಗಿ ಎಷ್ಟು ಚೆನ್ನಾಗಿ ಆರಾಮ ಕೂತಿರಲ್ಲ, ನಾನು ಹಾಗೆ ಕೂಡೋದು ಅವ್ರು ಹೇಳ್ತಾರೆ. ನಾನು ಸೇರ್ಕೊಳ್ತೇನೆ, ಆದ್ರೆ ಜೂನಿಯರ್ ಆಗಿ ಸೇರ್ಕೊಳ್ಳಲ್ಲ. ನಿಮ್ಮ ತರ ಗುರು ಆಗಿ ನಾನು ಸೇರ್ಕೊಳ್ಬೇಕು ಅಂತಿದ್ದೇನೆ ಅಂತ ಹೇಳಿ. ಅಂದ್ರೆ ಅವರಲ್ಲಿ ಆ ಜವಾಬ್ದಾರಿ ಏನಿದೆ ಅದರ ಪರಿಕಲ್ಪನೆ ಆ ಪುಟ್ಟ
ಏನು ಹಿರಿಯರ ಮಧ್ಯದಲ್ಲಿ ಅವರಿಗಿಲ್ಲ. ಆದ್ರೆ ಮೇಲ್ನೋಟಕ್ಕೆ ಮಾತ್ರ ಅದು ಆರಾಮಾಗಿ ಅನಿಸ್ತದೆ. ಏನು ಎಲ್ಲರೂ ಬಂದ ಕಡೆಯವರು ಗೌರವವನ್ನು ಪಡ್ಕೊಳ್ತಾರೆ, ಕಾಣಿಕೆ ಸ್ವೀಕಾರ ಮಾಡ್ತಾರೆ. ಆದ್ರೆ ಹಿಂದೆ ಎಷ್ಟು ಅದರಲ್ಲಿ ಶ್ರಮ ಇದೆ, ಎಷ್ಟು ಜವಾಬ್ದಾರಿ ಇದೆ. ಹಾಗಾಗಿ ಆ ಗುರು ಹೇಳ್ತಾರೆ, ಗುರು ಅಂತಂದ್ರೆ ಭಾರವಾದವನು ಮತ್ತೆ ಅಂಧಕಾರವನ್ನ ನಾಶ ಮಾಡುವವನು. ಹೀಗೆ ಆ ಗುರುವಿನ ಜವಾಬ್ದಾರಿ ಗುರುತರವಾದದ್ದು ಅಂತ ಹೇಳ್ಬೋದು. ಹಾಗೆ ಅದಕ್ಕೆ ಎದಕ್ಕೆ ಗುರು ಆ ಶಿಷ್ಯನ ಸ್ವೀಕಾರ ಮಾಡ್ತಾರೆ ನಾವು ನೋಡಿದ್ವಲ್ಲ, ಏನು ಆ ಆನಂದವನ್ನು ತಾನು ಪಡ್ಕೊಂಡಿದ್ದಾನೋ ಅದಕ್ಕೆ ತಾನಷ್ಟೇ ಸವಿಗೆ ಒಂದು ಇಚ್ಛೆ ಇಲ್ಲ. ಕೆಲವರು ಏನ್ ಮಾಡ್ತಾರೆ, ಬಹಳ ಒಳ್ಳೆ ಸ್ವೀಟ್ ಇದ್ರೆ ಬೇರೆ ಯಾರು ಕೊಳ್ಳಿಗೆ ಹೋಗೋದಿಲ್ಲ, ತಾವು ತಿಂದ್ಬಿಟ್ಟು ಬಾಯಿ ಬಸ್ಕೊಂಡು ಬಿಡ್ತಾರೆ, ಯಾರು ಗೊತ್ತಾಗಬಾರ್ದು ನಾನು ತಿಂದಿದ್ದು ಅಂತೇಳಿ. ಆದ್ರೆ ಈ ಗುರು ಬೇರೆ ವಿಭಿನ್ನ ರೀತಿಯ ವ್ಯಕ್ತಿ. ಹೆಂಗೆಂದ್ರೆ ತಾನು ಏನು ಆ ಆಧ್ಯಾತ್ಮಿಕ ಆನಂದವನ್ನು ಸವಿತಾ ಇದ್ದಾನೋ ಅದನ್ನ ಈ ಒಂದು ಸಂಸಾರದ ಈ ಪ್ರಪಂಚದ ಕೋಟಲೆಗಳು ಸಿಕ್ಕಾಕೊಂಡು ನಡ್ತಾ ಇರುವಂತ ಬೇಯ್ತಾ ಇರುವಂತ ಈ ಜನರನ್ನ ಮೇಲೆತ್ತಬೇಕು, ಅವ್ರಿಗೂ ಈ ಸಭೆಯನ್ನ ಉಳಿಸ್ಬೇಕು ಅನ್ನೋ ಉದ್ದೇಶದಿಂದ ಅವರ ಒಂದು ಭಾರವನ್ನು ಸ್ವೀಕಾರ ಮಾಡಲಿಕ್ಕೆ ತಾನು ಮುಂದಾಗ್ತಾರೆ. ಹಾಗಾಗಿ ಆ ಒಂದು ಆಧ್ಯಾತ್ಮಿಕತೆ ರುಚಿ, ಆ ಒಂದು ಅನುಭವವನ್ನ ನಮಗೆ ತೋರಿಸಲಿಕ್ಕೆ ಗುರು ತಯಾರಾಗ್ತಾನೆ. ಶ್ರೀಮಂತರು ಎಷ್ಟು ಕಾತರಾಗಿರ್ತಿದ್ರು ಅನ್ನೋದನ್ನ ನಾವು ಗಮನಿಸ್ಬೇಕು. ನಾವು ಶ್ರೀರಾಮಕೃಷ್ಣ ಕುರಿತು ಕೇಳಿದ್ದೇವೆ. ಏನಪ್ಪಾ ಅಂತಂದ್ರೆ, ಸಾಧನೆ ಎಲ್ಲ ಮುಗಿದ ನಂತರ ಶ್ರೀರಾಮಕೃಷ್ಣರು ಎಲ್ಲ ಆಧ್ಯಾತ್ಮಿಕ ವಿಕಾಸಗಳಿಗೆ, ಅಂದ್ರೆ ಈ ಆಧ್ಯಾತ್ಮಿಕತೆಯಲ್ಲಿ ಆಸಕ್ತಿ ಇರೋರನ್ನ ಬರಲಿ ಅಂತ ಹೇಳಿ ಅವ್ರಿಗೆ ಅವ್ರು ಬರುವಿಗಾಗಿ ಪರಿತಪಿಸ್ತಾ ಇದ್ರು, ಕಾತರರಾಗಿದ್ರು. ಎಷ್ಟು ಮಟ್ಟಿಗೆ ಅಂದ್ರೆ ಅಲ್ಲಿ ರಾಣಿ ರಾಸಮಣಿ ಒಂದು ಆ ಮನೆ ಚಾವಡಿ ಮೇಲೆ ಹೋಗಿ ಹೋಗ್ತಾ ಇದ್ರು, ಎಲ್ಲಿದ್ದೀರೋ ಬನ್ರಿ ಬನ್ರಿ ಅಂತ ಹೇಳಿ. ಅಷ್ಟು ಶ್ರೀ ಕಾಳಿಯ ದರ್ಶನಕ್ಕಾಗಿ ಎಷ್ಟು ಕಾತರರಾಗಿದ್ರು, ಅಷ್ಟೇ ಕಾತರತೆಯನ್ನು ಅವರು ಆ ಆಧ್ಯಾತ್ಮಿಕ ಮೋಕ್ಷಗಳ ಬರುವಿಗಾಗಿ ಕೂಡ ತೋರ್ಪಡಿಸ್ತಾರೆ. ಅದನ್ನ ಶ್ರೀಮಾತೆಯವರ ಜೀವನದಲ್ಲಿ ನಾವು ಯಾವ ರೀತಿ ಕಾಣ್ತೇವೆ? ಶ್ರೀಮಾತೆಯವರ ಜೀವನದಲ್ಲೂ ಕೂಡ ಅವರು ಕೂಡ ಯಾರು ಬಂದವರಿಗೆ ಮಂತ್ರದೀಕ್ಷೆ ಬೇಕು, ಉಪದೇಶ ಬೇಕು ಅಂತ ಹೇಳಿ ಯಾರ್ಯಾರು ಒಂದು ಆಸೆ ಇಟ್ಕೊಂಡು ಬರ್ತಿದ್ರಲ್ಲ, ಅವರೆಲ್ಲರಿಗೂ ಕೂಡ ಮಂತ್ರದೀಕ್ಷೆಯನ್ನು ಕೊಡ್ತಾ ಇದ್ರು, ಧಾರಾಳವಾಗಿ ಕೊಡ್ತಾ ಇದ್ರು. ಯಾರು ಇಲ್ಲ ಅಂತಂದಿದ್ದು ಬಹಳ ಶ್ರೀಮಾತೆಯವರು. ಅದಕ್ಕೆ ಎಷ್ಟೋ ಜನ ಅವರೇ ಹೇಳ್ತಾ ಇದ್ದಂತೆ, ಅಮ್ಮ ನಿಮ್ಮ ಆರೋಗ್ಯ ನೋಡಿ, ನಾವು ನೋಡಿದ್ವಲ್ಲ, ಅವ್ರ ಪಾಪದ ಹೊರೆಯನ್ನು ತೆಗೆದುಕೊಂಡು ತಾವು ಆ ಸಂಕಟವನ್ನ ಕಷ್ಟವನ್ನ ಅನುಭವಿಸ್ತಾ ಇದ್ರು. ಅದಕ್ಕೋಸ್ಕರ ಶ್ರೀಮಾತೆಯವರಿಗೆ ಆ ದೇಹದಲ್ಲಿ ಸಾಕಷ್ಟು ನೋವುಗಳು, ಮಂಡಿ ನೋವು, ಆ ರೀತಿಯಲ್ಲಿ ಸಾಕಷ್ಟು ಅವರ ಆರೋಗ್ಯಕ್ಕೆ ತೊಂದರೆ ಆಗ್ತಾ ಇತ್ತು. ಅದಕ್ಕೆ ಅವರ ಸೇವನೆ ಮಾಡ್ತಾ ಇರೋಂತ ಹೇಳ್ತಾ ಇದ್ರು, ಅಮ್ಮ ನೀವು ಹೆಚ್ಚು ಮಂತ್ರದೀಕ್ಷೆ ಕೊಡಬೇಡಿ, ನಿಮ್ಗೆ ಕಷ್ಟ ಆಗ್ತದೆ, ನೀವು ಆದಷ್ಟು ಶಿಷ್ಯರನ್ನ ಕಡಿಮೆ ಮಾಡ್ಕೊಳ್ಳಿ, ಅದರಿಂದ ನಿಮ್ಮ ಆರೋಗ್ಯ ಸುಧಾರಿಸ್ತದೆ ಅಂತ ಹೇಳಿ ಶ್ರೀಮಾತ ಹೇಳ್ತಾ ಇದ್ದಂತೆ. ನಾವೇನು ರಸಗುಲ್ಲ ತಿಂಡಿ ಬಂದಿದ್ದೇವೇನು? ರಸಗುಲ್ಲ ಅಂದ್ರೆ ಆ ಕಡೆ ಬಂಗಾಳದಲ್ಲಿ ಬಹಳ ಒಂದು ಜನಜನಿತವಾದ ಒಂದು ತಿಂಡಿ, ಸ್ವೀಟ್. ಹಾಗಾಗಿ ಇದು ಕೂಡ ಎಲ್ಲ ಗೊತ್ತಿದೆ. ಆದ್ರೆ ಶ್ರೀಮಾತರ ಹೇಳುವಂಥದ್ದು ನೋಡಿ, ಅಂದ್ರೆ ನಾವು ಬರೀ ಆರಾಮಾಗಿ ಕೂತ್ಕೊಂಡು ಈ ರೀತಿ ಒಳ್ಳೊಳ್ಳೆ ರಸಗುಲ್ಲ ಅಂತಂದ್ರೆ ಒಳ್ಳೊಳ್ಳೆಯವ್ರು ಬಂದವರು ಮಾತ್ರ ಆಡಿಸ್ಕೊಂಡು ಅವರಿಗೆ ಮಂತ್ರದೀಕ್ಷೆ ಕೊಡುವಂಥದ್ದಷ್ಟೇ ಅಲ್ಲ, ಯಾರು ಈ ಒಂದು ಪ್ರಪಂಚದ ಕಷ್ಟ ಕೋಟಲೆಗಳಿಗೆ ಗುರಿಯಾಗಿ ಆ ಒಂದು ಯಾತನೆಯನ್ನು ಅನುಭವಿಸ್ತಾ ಇದ್ದಾರೋ ಅವರಿಗೆ ಈ ಆಧ್ಯಾತ್ಮಿಕ ದಾರಿಯಲ್ಲಿ ಹೋಗ್ಲಿಕ್ಕೆ ಅವ್ರಿಗೆ ಸಹಾಯ ಮಾಡಿ ಅವರು ಒಂದು ನೆಮ್ಮದಿ, ಸಮಾಧಾನ, ಶಾಂತಿಯನ್ನ ಪಡೆದುಕೊಳ್ಳಲಿಕ್ಕೆ ನಾನು ಅವರಿಗೆ ನೆರವಾಗಬೇಕು. ಅದರಿಂದ ನನಗೆ ಏನೇ ಕಷ್ಟ ಬಂದರೂ ಚಿಂತೆ ಇಲ್ಲ. ಆ ನಿಟ್ಟಿನಲ್ಲಿ ಶ್ರೀಮಾತೆಯವರು ಬಂದು ಯಾರಿಗೂ ಕೂಡ ನಿರಾಕರಿಸ್ತಿಲ್ಲ. ಹೆಚ್ಚು ಹೆಚ್ಚು ಜನರಿಗೆ ಆ ಮಂತ್ರೋಪದೇಶವನ್ನು ಕೊಡ್ತಾ ಇದ್ರು. ಅವರ ಒಂದು ನಾವು ಗುರು ಮಹಾರಾಜರಲ್ಲಿ ಏನ್ ನೋಡ್ತೇವೆ, ಗುರು ಮಹಾರಾಜ ಕೂಡ ಆ ಒಂದು ಅದ್ಭುತವಾದ ಪರಮಾದ್ಭುತ ಗುರು ಅಂತ ಹೇಳ್ಬೋದು. ಆದ್ರೆ ಅವ್ರು ಏನ್ ಮಾಡ್ತಾ ಇದ್ರು, ಯಾರು ಅದಕ್ಕೆ ಯೋಗ್ಯರೋ ಅವ್ರನ್ನ ಆರಿಸ್ಕೊಳ್ತಾ ಇದ್ರು. ಇವ್ರು ಎಷ್ಟು ಮಟ್ಟಿಗೆ ಆ ಆಧ್ಯಾತ್ಮಿಕತೆಯನ್ನ ಪ್ರಕಾಶಪಡಿಸಬಲ್ಲ, ಅದನ್ನ ಹಿಡಿದಿಟ್ಕೊಳ್ಬಲ್ಲ ಅಂತ ಹೇಳಿ ಅವರ ಒಂದು ಸಾಮರ್ಥ್ಯವನ್ನು ಕೂಡ ನಾವು ನೋಡ್ತೇವೆ. ಜೀವನದಲ್ಲಿ ಕೈ ತೂಗಿ ನೋಡ್ತಾ ಇದ್ರು, ಎದೆಯನ್ನ ನೋಡ್ತಾ ಇದ್ರು. ಎದೆ ಕೆಂಪಿದ್ರೆ ಅವನು ಸಾಕಷ್ಟು ಆ ಆಧ್ಯಾತ್ಮಿಕ ಒಂದು ದೈವ ಭಕ್ತಿಯನ್ನು ಹೊಂದಿದ್ದಾನೆ. ಹಾಗೆ
ಹಾಗೆ ಬೇರೆ ಬೇರೆ ಒಂದು ಚಿಹ್ನೆಗಳ ಮೂಲಕ ಅವನ ಒಂದು ಅವನ ಒಳಗಡೆ ಯಾವ ಒಂದು ಸಂಪತ್ತಿದೆ, ಅವನು ಇದಕ್ಕೆ ಯೋಗ್ಯನಾಗಿದ್ದಾನೋ ಇಲ್ಲೋ ಆಧ್ಯಾತ್ಮಿಕವಾಗಿ ಅಂತ ಹೇಳಿ ಅದನ್ನ ಅಳಿತಾ ಇದ್ರು. ಆದ್ರೆ ಶ್ರೀಮಾತೆಯವರು ಅಳಿತಾ ಇದ್ರು, ಆದ್ರೆ ನಿರಾಕರಿಸ್ತಾ ಇರಲಿಲ್ಲ. ಅದು ಬಹಳ ಸ್ಪೆಷಾಲಿಟಿ ಶ್ರೀಮಾತೆಯವರು. ಏನಪ್ಪಾ ಅಂತಂದ್ರೆ ಒಂದ್ಸರಿ 3 ಜನ ಭಕ್ತರು ಅಂದ್ರೆ 3 ಜನರನ್ನ ಸ್ವಾಮಿ ಬ್ರಹ್ಮಾಂಜಿ ಕಳಿಸ್ಕೊಟ್ಟಿರ್ತಾರೆ. ಅವ್ರ ಜೊತೆಗೆ ಒಂದು ಪತ್ರ ಕೂಡ ಕಳಿಸಿರ್ತಾರೆ, ಇವ್ರಿಗೆ ನೀವು ಮಂತ್ರದೀಕ್ಷೆ ಕೊಡ್ಬೇಕು ಅಂತ ಹೇಳಿ. ಶ್ರೀಮಾತೆಯವರು ಅವರು ಹೀಗೆ ಒಳಗೆ ಆ ಬಾಗಿಲ ಮೂಲಕ ಒಳಗೆ ಬರ್ತಾ ಇದ್ದಾಗನೆ ಶ್ರೀಮಾತೆಯವರು ಕಾಲು ಚಾಚು ಕೂತಿರ್ತಾರೆ, ನಮಸ್ಕಾರ ಸ್ವೀಕಾರ ಮಾಡಿ ಕೇಳಿ ಅವ್ರು ಬಂದ ತಕ್ಷಣ ಕಾಲು ಮಾಡಿಸ್ಕೊಂಡಿರ್ತಾರೆ. ಯಾಕೆ? ಆ ವ್ಯಕ್ತಿಗಳ ಅಂತಸತ್ವ, ಅವ್ರು ಯಾವ ರೀತಿಯ ವ್ಯಕ್ತಿಗಳು ಅಂಥೇಳಿ ಅವ್ರು ನೋಡ್ತಾ ಇದ್ದಾಗಲೇ ಗುರುತಿಸ್ಬಿಡ್ತಾರೆ ಶ್ರೀಮಾತೆಯವರು. ಎಷ್ಟು ಘೋರ ಪಾಪವನ್ನ ಮಾಡಿದ್ದಾರೆ ಅಂಥೇಳಿ ಅದನ್ನ ಸ್ವೀಕರಿಸುವಂಥದ್ದು ಬಹಳ ಕಷ್ಟಕರ ಅಂತ ಹೇಳಿ ಅವ್ರು ಕಾಲು ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಸ್ವಾಮಿ ಬ್ರಹ್ಮಾನಂದರ ಪತ್ರವನ್ನು ನೋಡಿ ಹೇಳ್ತಾರೆ, ಅದು ಸರಿ, ಆದ್ರೆ ನನಗೆ ಮಂತ್ರದೀಕ್ಷೆ ಕೊಡ್ಲಿಕ್ಕೆ ಆಗೋದಿಲ್ಲ, ನೀವು ವಾಪಸ್ ಬೇಗ ಮಾಡಕ್ಕೆ ಹೋಗಿ ಅವ್ರ ಕಡೆ ಮಂತ್ರದೀಕ್ಷೆ ತಗೊಳ್ಳಿ ಅಂತ ಹೇಳಿ. ಅವ್ರಿಗೆ ನಿರಾಸೆ ಆಗ್ತದೆ, ಕಡೆ ವಾಪಸ್ ಬರ್ಬೇಕು ಅಂತ ನೋಡ್ತಾ ಇರ್ತಾರೆ. ಆದ್ರೂ ಇನ್ನೊಂದ್ಸರಿ ಪ್ರಯತ್ನ ಮಾಡೋಣ, ಶ್ರೀಮಾತೆಯವರಿಂದಲೇ ಮಂತ್ರ ಉಪದೇಶ ಪಡ್ಕೊಳ್ಬೇಕು, ನಾವು ಅವರಿಂದಲೇ ದೀಕ್ಷೆ ಪಡ್ಕೊಳ್ಬೇಕು ಅಂತ ಹೇಳಿ ವಾಪಸ್ ಮತ್ತೆ ಶ್ರೀಮಾತೆಯವ್ರ ಹತ್ರ ಬಂದು ಮತ್ತೆ ಅವರನ್ನು ವಿನಂತಿಸ್ಕೊಳ್ತಾರೆ. ಅಮ್ಮ, ನೀವೇ ಮಂತ್ರ ದೀಕ್ಷೆ ಕೊಡ್ಬೇಕು, ನೀವಂದ್ರೆ ಬೇರೆ ಯಾರಿಲ್ಲ, ದಯವಿಟ್ಟು ನಮ್ಗೆ ಆ ದೀಕ್ಷೆನ ಕೊಡಿ ಅಂತ ಮತ್ತೆ ಅವ್ರನ್ನ ತಿಳಿಸ್ತಾರೆ. ಅವಾಗ ಶ್ರೀಮಾತೆಯವರಿಗೆ ಮತ್ತೆ ಇಲ್ಲ ಆಗೋದಿಲ್ಲ, ಸರಿ ಅಂತ ಹೇಳಿ ಆ ದೀಕ್ಷೆನ ಕೊಡ್ತಾರೆ. ಆಮೇಲೆ ಒಬ್ಬರ ಹತ್ರ ಹೇಳ್ತಾರೆ, ನೋಡು, ಮಕ್ಕಳೆಲ್ಲ ಫಾರಿನಿಗೆ ಹೋಗಿ ತಾಯಿ ಒಳ್ಳೊಳ್ಳೆ ಗಿಫ್ಟ್ ಅನ್ನ ಕಳಿಸ್ತಾರೆ, ಉಡುಗೊರೆಯನ್ನ ಕಳಿಸ್ತಾರೆ, ನನ್ನ ಹಾಕಲ್ಲ ಅಂದ್ರೆ ಸ್ವಾಮಿ ಬ್ರಹ್ಮಾನಂದರು ನೋಡಿ ಎಂತವ್ರು ಕಳಿಸ್ಬಿಟ್ಟಿದ್ದಾರೆ ಅಂತೇಳಿ. ಆಮೇಲೆ ಅವೆಲ್ಲ ಆ ಒಂದು ಪ್ರಸಂಗವನ್ನ ನೋಡಿದಂಥವ್ರು ಆ ಸ್ವಾಮೀಜಿಯವರ ಹತ್ರ ಬಂದಿರ್ತಾರೆ. ಸ್ವಾಮಿ ಪ್ರೇಮಾನಂದರು, ಸ್ವಾಮಿ ಶಿವಾನಂದರು ಮತ್ತೆ ಸ್ವಾಮಿ ಬ್ರಹ್ಮಾನಂದ ಒಂದೇ ಕಡೆ ಕೂತ್ಕೊಂಡಿದ್ರಂತೆ ಗಂಗಾನದಿ ಇದರದಲ್ಲಿ. ಅವಾಗ ಈ ಪ್ರಸಂಗನೆಲ್ಲ ಅವ್ರು ಹೇಳ್ತಾ ಇದ್ದ. ಅವಾಗ ಸ್ವಾಮಿ ಪ್ರೇಮಾನಂದ ಹೇಳ್ತಾರೆ, ಅಯ್ಯೋ ನಿಜಕ್ಕೂ ಆ 3 ಏನ್ ಮಂತ್ರೋಪದೇಶ ಪಡ್ಕೊಂಡು ಬಂದಿದ್ದಲ್ಲ ಬಹಳ ಎಂತ ಹೇಳ್ತಾರೆ ಕಾಲ್ಕೋಟಕ ವಿಷಯ, ಅಷ್ಟರ ಮಟ್ಟಿಗೆ ಅವರು ಪಾಪಿಷ್ಟರಾಗಿದ್ರು, ಆ ಪಾಪದ ಹೊರೆ ಅಷ್ಟು ಇತ್ತು. ನಾವ್ ಯಾರಾದ್ರೂ ಅವರಿಗೆ ದೀಕ್ಷೆ ಕೊಟ್ಟಿದ್ರೆ ಅದನ್ನ ಸ್ವೀಕರಿಸಿದ್ರೆ ನಾವು ಸುಟ್ಟು ಭಸ್ಮ ಹೋಗ್ಬಿಡ್ತಿದ್ವಿ, ಅಷ್ಟು ಘೋರವಾಗಿತ್ತು. ಆದ್ರೆ ಶ್ರೀಮಾತೆಯವರು ನಮ್ಮನ್ನ ಅದರಿಂದ ಪಾರು ಮಾಡಿದ್ರು. ತಾಯಿಯ ಕೃಪೆ ಅಪಾರ ಅಂತ ಹೇಳಿ ಅವರು ಅದನ್ನ ಭಾವಿಸ್ಕೊಳ್ತಾರೆ. ಎಷ್ಟು ಕೃಪಾಮಯಿ ಶ್ರೀಮಾತೆಯವರು ಅಂತ ಹೇಳಿ. ಹಾಗೆ ಶ್ರೀಮಾತೆಯವರು ತಮ್ಮ ಹತ್ರ ಬಂದಿದ್ದಂತ ಭಕ್ತರಿಗೆ ಬಹಳ ಅದ್ಭುತವಾಗಿ ಆ ಒಂದು ಗೈಡೆನ್ಸ್ ಅಂತ ಹೇಳ್ತೇವೆ, ಯಾವ ರೀತಿ ಇರಬೇಕು, ಬಹಳ ಆ ಒಂದು ಗೈಡ್ಲೈನ್ಸ್, ಸಂದೇಶಗಳನ್ನ ಸಾಧಕರಾದವರು ಯಾವ ರೀತಿ ಇರಬೇಕು, ಯಾವ ರೀತಿ ನಡ್ಕೊಳ್ಬೇಕು ಅಂತ ಹೇಳಿ ಬಹಳಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಅದ್ರ ಕೆಲವನ್ನ ಇಲ್ಲಿ ಹೇಳಿ ಇಷ್ಟಪಡ್ತೇನೆ. ಒಬ್ಬ ನರೇಶ್ ಚಂದ್ರ ಚಕ್ರವರ್ತಿ ಅಂತ ಹೇಳಿ ಅವರು ಸರಿ ಶ್ರೀಮಾತೆ ಪ್ರಶ್ನೆ ಮಾಡ್ತಾನೆ, ಅಮ್ಮ ಮಾಂಸಾಹಾರ ತಿನ್ಬೋದಾ ಅಂತ ಹೇಳಿ. ಈ ನಮ್ಮ ಈ ಮಂತ್ರದೀಕ್ಷೆ ತೆಗೆದುಕೊಳ್ಳಿ ಬಹಳಷ್ಟು ಜನ ಹಿಂದೆ ಹಾಕ್ತಾರೆ. ಯಾಕೆ? ಈ ಒಂದು ಆಹಾರ ಪದ್ಧತಿ ಆಯ್ತು, ವ್ಯಸನಗಳಾಯ್ತು ಇರ್ತದೆ, ನಾವು ಅದು ತೆಗೆದುಕೊಂಡ್ಬಿಟ್ರೆ ಏನೋ ಘೋರವಾದದ್ದು ಸಂಭವಿಸ್ತದೆ. ಹಾಗಾಗಿ ಸ್ವಲ್ಪ ಹಿಂದೆ ಹಾಕ್ತಾರೆ. ಮಂತ್ರದೀಕ್ಷೆ ತಗೊಂಡ್ರೆ ಏನು ನಿಯಮಾವಳಿಗಳು ಏನು ತಾನು ಗೊತ್ತಿಲ್ಲ, ನಾವು ಯಾವ ಒಂದು ಕಷ್ಟಕ್ಕೆ ದೂರ ತೆಗೆದುಕೊಂಡ್ಬಿಟ್ರೆ ಅಂತ ಹೇಳಿ. ಆದ್ರೆ ನಾವು ನೋಡ್ತೇವೆ ಶ್ರೀಮಾತೆಯವರು ಸುಲಭದ ಸಾಧನೆ ಸಾರವ ತಂದು, ನಾವು ನೋಡ್ತೇವೆ ದೊರಕಿದ್ದು ಧರಣಿಗೆ ಸಿರಿವರ ಎಂದು. ಆ ಸಾಧನೆಯನ್ನ ಇಷ್ಟು ಸುಲಭ ಮಾಡಿಬಿಟ್ಟಿದ್ದಾರೆ ಅಂತಂದ್ರೆ ನಾವು ಇಷ್ಟು ಈ ಎಲ್ಲ ಏನ್ ಹೇಳಿದಲ್ಲ ಆಹಾರ ಪದ್ಧತಿ ಆಯ್ತು, ಈ ವ್ಯಸನಗಳಾಯ್ತು, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಸುಮ್ಮನೆ ಜಪ ಮಾಡ್ತಾ ಹೋಗೋದು ಅದೆಷ್ಟು ಅದ್ಭುತ ಪರಿಣಾಮ ಅಂತಂದ್ರೆ ನಾವು ಕಷ್ಟಪಟ್ಟು ಅವುಗಳನ್ನು ದೂರ ಮಾಡ್ಬೇಕಾಗಿಲ್ಲ. ಈ ಒಂದು ಮಂತ್ರ ಜಪ ಆದಾಗ ಅದೇ
ತನ್ನಷ್ಟು ತಾನು ದೂರ ಆಗಿಬಿಡ್ತದೆ. ಯಾಕೆ ಅಂತಂದ್ರೆ ಅದು ಎಲ್ಲಿ ನಮ್ಗೆ ಏನು ತೊಂದರೆ ಕೊಡ್ತದೋ ಅಂತ ಹೇಳಿ ನಾವು ಮಂತ್ರವನ್ನೇ ದೂರ ಇಟ್ಬಿಟ್ರೆ ನಾವು ಉದ್ಧಾರ ಹೇಗಾಗಬೇಕು. ಅದಕ್ಕೋಸ್ಕರ ಇಲ್ಲಿ ಶ್ರೀಮಾತೆಯವರು ಮತ್ತೆ ಈ ಕಡೆ ನಾವು ಇನ್ನೊಂದು ಅಂಶ ಅಂತಂದ್ರೆ ಆ ಪಶ್ಚಿಮ ಬಂಗಾಳದ ಕಡೆ ಮೀನು ಅಲ್ಲಿ ಅದು ತರಕಾರಿ ಲೆಕ್ಕಕ್ಕೆ, ಯಾಕಂದ್ರೆ ಸ್ಟೇಬಲ್ ಫುಡ್ ಆಫ್ ವೆಸ್ಟ್ ಬೆಂಗಾಲ್ ಅಲ್ಲಿ ಆ ನದಿ ಕೋಸ್ಟಲ್ ಏರಿಯಾ ಇರೋದ್ರಿಂದ ಅಲ್ಲಿ ಬಹಳ ಹೇರಳವಾಗಿ ಸಿಗುವಂಥದ್ದು ಮೀನು. ಹಾಗಾಗಿ ಅದೊಂದು ತರಕಾರಿ ಅಂತಲೇ ಪರಿಗಣಿಸ್ತಾರಲ್ಲಿ. ಅವನಿಗೆ ಸಂಶಯ, ಅದು ತಿನ್ಬೇಕೋ ಬೇಡೋ, ತಿಂದ್ರೆ ತಪ್ಪಾಗ್ತದೋ ಏನೋ ಅಂತ ಹೇಳಿ ಶ್ರೀಮಾತೆ ಹೇಳ್ತಾನೆ. ಅದಕ್ಕೆ ಶ್ರೀಮಾತೆ ಸ್ವತಃ ಸಸ್ಯಾಹಾರಿ ಕೂಡ ಹೇಳ್ತಾರೆ, ನೋಡಪ್ಪ ಅದಕ್ಕೇನು ನೀನು ಈಗೇನು ತಿಂತಾ ಇದೆಯಲ್ಲ ಅದನ್ನೇ ಮುಂದುವರ್ಸ್ಕೊಂಡು ಹೋಗು, ಉಳಿದಿದ್ದನ್ನ ನಾನು ಬಿಟ್ಬಿಡು ಅಂತ ಹೇಳಿ, ಉಳಿದಿದ್ದನ್ನ ಅಂದ್ರೆ ನಾನು ನೋಡ್ಕೊಳ್ತೇನೆ ಅಂತ ಹೇಳಿ. ಅವನೇನು ಸ್ವಲ್ಪ ಜನ ಬಹಳ ಖುಷಿಯಾಗಿ ಸ್ವಲ್ಪ ರಿಲ್ಯಾಕ್ಸ್ ಆಯ್ತಲ್ಲ ಇವತ್ತು ಕಂಡೀಷನ್. ಅದಕ್ಕೆ ಅವನು ಇನ್ನೊಂದು ಕ್ವಶನ್ ಕೇಳ್ತಾನೆ, ಅಮ್ಮ ಮಂತ್ರವನ್ನ ಜಪ ಮಾಡದೇ ಇದ್ರೆ ಒಂದ್ ವೇಳೆ ಸಾಕಷ್ಟು ಜಪ ಮಾಡ್ಲಿಕ್ಕೆ ಸಾಧ್ಯ ಆಗದೆ ಇದ್ರೆ ಪರವಾಗಿಲ್ಲ ಅಲ್ಲ ಅಂತೇಳಿ. ನಮ್ಗೆಲ್ಲ ಎಕ್ಸ್ಕ್ಯೂಸ್ ಅಥವಾ ಡಿಸ್ಕೌಂಟ್ ಹೇಳ್ಬೇಕು, ಜಪ ಮಾಡಬೇಕು. ಈ ಕಡೆ ಊಟಕ್ಕೂ ಕೊರತೆ ಆಗಬಾರ್ದು, ನಿದ್ದೆಗೂ ಕೊರತೆ ಆಗಬಾರ್ದು. ಏನೇ ಕೊರತೆ ಇದ್ರು ಅದಕ್ಕೆ ಯಾವ್ದು ಕೊರತೆ ಮಾಡ್ತಾರೆ, ಆಧ್ಯಾತ್ಮಿಕ ಸಾಧನೆಗೆ. ಯಾಕಂದ್ರೆ ನಡೀತದೆ. ಬಟ್ ಆ ಸಾಧಕನ ಆದವನಿಗೆ ಆ ಧೋರಣೆ ಸರಿ ಹೋಗಲ್ಲ. ಸಾಧಕನಾದವನು ಯಾವಾಗಲೂ ಕೂಡ ಈ ಮಂತ್ರ ಜಪ, ಈ ಆಧ್ಯಾತ್ಮಿಕ ಸಾಧನೆ, ಭಜನೆ ಇದ್ರ ಬಗ್ಗೆ ಅವನು ಗಂಭೀರವಾಗಿರ್ಬೇಕಾಗ್ತದೆ. ಹಾಗಂತೇಳಿ ಊಟನಿಂದ ಬಿಡು ಅಂತಲ್ಲ, ಆದ್ರೆ ಅದನ್ನು ಸರಿಯಾಗಿ ಮಾಡಿ ಇದನ್ನು ಕೂಡ ಸರಿಯಾಗಿ ಮಾಡಲೇಬೇಕು. ಇದರಲ್ಲಿ ಯಾವುದೇ ಕಾರಣಕ್ಕೂ ಇದಕ್ಕೆ ಹೊರಟ ಕೊಡಬಾರ್ದು. ಅದಕ್ಕೆ ಅವನು ಏನು ಮಾಂಸಾಹಾರದವರು ಸರಿ ಬಹಳ ಸ್ವಲ್ಪ ಏನು ಡಿಸ್ಕೌಂಟ್ ಕೊಟ್ರು ಅಂತ ಹೇಳಿ ಏನ್ ಮಾಡ್ದ, ಮಂತ್ರ ಜಪ ಬಹಳಷ್ಟು ಮಾಡದೇ ಇದ್ರೆ ಪರವಾಗಿಲ್ಲ ಅಲ್ಲ ಅಂತ. ಅವಾಗ ಶ್ರೀಮಾತೆ ನೋಡ್ಬೇಕು, ನಾವು ನೋಡ್ತೇವೆ ಶ್ರೀಮಾತೆಯವರು ತಾಯಿಯಾಗಿ ಆಕರ್ಷಣೆ ಮಾಡ್ತಾರೆ. ಆಮೇಲೆ ಅಷ್ಟೇ ಅಲ್ಲ, ಆ ಒಂದು ಪರಿಸ್ಥಿತಿ ಬಂದಾಗ ಗುರುವಾಗಿ ಆ ಜ್ಞಾನ ಸಾರವನ್ನ ನೀಡಬೇಕಾದವಾಗ ಸರಿಯಾಗಿ ನೀಡ್ತಾರೆ. ಜೊತೆಗೆ ಆ ಒಂದು ದಾರಿಯಲ್ಲಿ ಮುಂದುವರೆದಾಗ ತಮ್ಮ ದೈವತ್ವವನ್ನ ಅಂತವರಿಗೆ ಪ್ರಕಾಶಪಡಿಸ್ತಾರೆ. ಹಾಗಾಗಿ ಹೇಳ್ತಾರೆ ಶ್ರೀಮಾತೆ ಅಂದ್ರೆ ಹೇಳ್ತಾರೆ, ಈಗ ನಾವು ಗಾಢಕ್ಕೆ ಗಾಢದ ಮೂಲಕ ಮೀನು ಹಿಡಿದಲ್ಲ ಆ ತರ ಅಂತ ಹೇಳಿ ಆ ಮೀನನ್ನ ಆಕರ್ಷಣೆ ಮಾಡ್ಲಿಕ್ಕೆ ನಾವು ಎರೆಹುಳುವನ್ನ ಕಟ್ತೇವೆ. ಹಾಗೆ ಆ ಎರೆಹುಳಿನಿಂದ ಮೀನು ಆಕರ್ಷಿತವಾಗಿ ಗಾಢ ಬೀಳ್ತದೆ. ಆಮೇಲೆ ಅದನ್ನ ತೆಗೆದುಕೊಂಡು ಮತ್ತೆ ಅದನ್ನೆಲ್ಲ ಪ್ರೊಸೆಸಿಂಗ್ ಮಾಡಿ ಅದನ್ನ ಸೇವಿಸುವಂಥದ್ದು. ಅದೇ ರೀತಿ ಶ್ರೀಮಾತೆ ಮಾಡ್ತಾಳೆ, ಆ ಶಿಷ್ಯರನ್ನ ಮಾತೃತ್ವದ ಮೂಲಕ ಆಕರ್ಷಿಸ್ತಾಳೆ. ಆಮೇಲೆ ಅವರಿಗೆ ಸರಿಯಾದ ಜ್ಞಾನವನ್ನ ಕೊಟ್ಟು ಅವರನ್ನ ಮುನ್ನಡೆಸಿ ಕಡೆಗೆ ತನ್ನ ಸ್ವಸ್ವರೂಪವನ್ನ ತೋರಿಸಿ ತನ್ನಲ್ಲೇ ಅವನನ್ನ ತೆಗೆದುಕೊಡ್ತಾರೆ ಅಂತ ಹೇಳಿ. ಹಾಗೆ ಇಲ್ಲಿ ಆ ಒಂದು ನರೇಶ್ ಚಂದ್ರ ಚಕ್ರವರ್ತಿ ಅವನಿಗೆ ಹೇಳ್ತಾರೆ ಶ್ರೀಮಾತೆ, ನೋಡು ಜಪ ಮಾಡಿದ್ರೆ ನೀನ್ ಏನ್ ತಾನೇ ಮಾಡ್ತೀಯ, ಜಪ ಮಾಡಿ ಮಂತ್ರ ತಗೊಂಡಿರೋದು ಜಪ ಮಾಡೋದಕ್ಕೆ, ಜಪ ಮಾಡದೇ ಇದ್ರೆ ಇನ್ನೇನ್ ತಾನೇ ಮಾಡ್ತೀಯಾ. ಜಪ ಮಾಡದೆ ಹೋದ್ರೆ ನಷ್ಟ ಯಾರಿಗೆ? ನಷ್ಟ ನಿನಗೆ. ಕಷ್ಟ ಶ್ರೀಮಾತೆಗೆ ಹೌದು, ಆದ್ರೆ ನಷ್ಟ ಯಾರಿಗೆ? ಸಾಧಕನಿಗೆ. ಅವನು ಆ ದಾರಿಯಲ್ಲಿ ಮುಂದುವರಿಯಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತೆ ಏನು ಆ ಆನಂದವನ್ನ, ಆ ಸಮಾಧಾನವನ್ನ ವಂಚಿತನಾಗ್ತಾನೆ. ಅದಕ್ಕೆ ಶ್ರೀಮಾತೆ ಹೇಳ್ತಾ ಇದ್ದಾರೆ, ನೀನ್ ಜಪಾನೆ ಮಾಡ್ತಿದ್ರೆ ಮತ್ತೆ ಇನ್ನೆಂತಾನೆ ಮಾಡ್ತೀಯ, ನಿನಗೆ ನಷ್ಟ ಕಡೋ ಅಂತೇಳಿ. ಹಾಗೆ ಅದೇ ರೀತಿ ಇನ್ನೂ ಒಂದು ವೈಶಿಷ್ಟ್ಯ ನೋಡ್ಬೇಕು ಅಂತಂದ್ರೆ, ಅಲ್ಲಿ ಜಯರಾಮಪೇಟೆಯಲ್ಲಿ ಮಾಸ್ಟರ್ ಮಹಾಶಯ ಅಂದ್ರೆ ಮಹೇಂದ್ರನಾಥ ದತ್ತ ವಚನ ವೇದದ ಕರ್ತೃ, ಅವರು ಶ್ರೀಮಾತೆ ಹತ್ರ ಬಂದಿರ್ತಾರೆ. ಶ್ರೀಮಾತೆ ಹತ್ರ ಬಂದು ಕೂಡ ನಿರಂತರವಾಗಿ ಧ್ಯಾನ ಜಪ ಮಾಡ್ತಾ ಇರ್ತಾರೆ. ಬಹಳ ಸೀರಿಯಸ್ ಅವರು. ಶ್ರೀರಾಮಕೃಷ್ಣರ ಸಾಧಕ, ಗೃಹಸ್ಥ ಸಾಧಕರಲ್ಲಿ ಪರಮ ಶ್ರೇಷ್ಠವಾದವರು. ಅಲ್ಲೂ ಕೂಡ ಶ್ರೀಮಾತೆ ಎದುರು ಕೂತ್ಕೊಂಡು ಏನ್ ಮಾಡ್ತಾ ಇದ್ದಾರೆ, ಜಪ ಧ್ಯಾನ ಮಾಡ್ತಾ ಇದ್ದಾರೆ. ಶ್ರೀಮಾತೆ ಏನ್ ಓದಿದ್ದು, ಬೇಷ್ ಸಾಧಕರಂದ್ರೆ ಹೀಗಿರ್ಬೇಕು ಅಂತ ಹೇಳಿ. ಅಂದ್ರೆ ಶ್ರೀಮಾತೆ
ಪಡ್ಕೊಳ್ಬೇಕು, ಯಾಕೆ ಅಷ್ಟು ನೀನು ಜಪ ಧ್ಯಾನಗಳಲ್ಲಿ ತೊಡಗ್ತಾ ಇದೆಯಾ ಅಂತೇಳಿ. ಇನ್ನೊಂದ್ಸರಿ ಗಿರಿಜ ಬ್ರಹ್ಮಚಾರಿಗಳಿರ್ತಾರೆ, ಅವರು ಕೂಡ ಬಹಳಷ್ಟು ಆ ಜಯರಾಮಪಾಟಿಯಲ್ಲಿ ಬಂದ್ಬಿಟ್ಟು ಶ್ರೀಮಾತ ಆ ಜಯರಾಮಪಾಟಿಯಲ್ಲಿ ಬಹಳಷ್ಟು ಜಪದಲ್ಲಿ ತೊಡಗಿದಾಗ ಶ್ರೀಮಾತ ಯಾಕಪ್ಪ ಅಷ್ಟು ಕಷ್ಟಪಡ್ತಿದ್ಯಾ, ಆರಾಮಾಗಿ ಈ ತಾಯಿ ಮನೆಯದು ಹೇಳ್ತಾರೆ, ಗುರುಗ್ರಹದಲ್ಲಿ ಹೆಚ್ಚು ಜಪ ಮಾಡೋ ಅವಶ್ಯಕತೆ ಇಲ್ಲ ಅಂತೇಳಿ. ಆವಾಗ ಅವ್ರು ಮತ್ತೆ ಪ್ರಶ್ನೆ ಮಾಡ್ತಾರೆ ಗಿರಿಜ ಬ್ರಹ್ಮಚಾರಿ, ಅಮ್ಮ 108 ಮಿನಿಮಮ್ ಮಾಡ್ಬೇಕಲ್ಲ, ಅದನ್ನ ಮಾಡ್ಬೇಕಲ್ವ? ಅದನ್ನ ಮಾಡ್ಬೇಕು ಅಂತೇಳಿ. ಆದ್ರೆ ಹಾಗಂತ ಹೇಳಿ ನಾವು ಎಲ್ಲರೂ ಕೂಡ ಆ ರಿಲ್ಯಾಕ್ಸೇಷನ್ ಫೀಲ್ ಮಾಡೋದಿಲ್ಲ. ಶ್ರೀಮಾತೆ ಹೇಳಿದಾಳೆ ಬಿಟ್ಟು ಏನ್ ಮಾಡೋದ ಅವಶ್ಯಕತೆ ಇಲ್ಲ ಅಂತ ಹೇಳಿ ಹಾಗಲ್ಲ. ಆದ್ರೆ ಅವ್ರು ಎಂಥ ಸಾಧಕರಿಗೆ ಹೇಳಿದ್ದಾರೆ. ಮತ್ತೆ ಮುಖ್ಯವಾಗಿ ನಾವು ಪಡ್ಕೊಳ್ಬೇಕಾಗಿದ್ದೇನು, ಈ ಜಪ ಧ್ಯಾನ ಭಜನೆ ಮೂಲಕ ನಾವು ಪಡ್ಕೊಳ್ಬೇಕಾಗಿದ್ದು ಯಾರನ್ನ? ಭಗವಂತನನ್ನ. ಆ ಭಗವಂತನೇ ನಮ್ಮ ಕಣ್ಣೆದುರಿಗಿರುವಾಗ ಮತ್ತೆ ಕಣ್ಣು ಮುಚ್ಚೋದ ಅವಶ್ಯಕತೆ ಏನಿದೆ? ಈ ಗಿರೀಶ್ ಚಂದ್ರ ಘೋಷ್ ಬಹಳ ಅದ್ಭುತವಾಗಿ ಹೇಳ್ತಾರೆ. ಕಾಶಿಪುರ ದಾಂಡದಲ್ಲಿ ಶ್ರೀರಾಮಕೃಷ್ಣರು ಆ ಗಂಟಲ್ ಕ್ಯಾನ್ಸರ್ ಇಂದ ಅಳ್ತಾ ಇರುವಾಗ ಅಲ್ಲಿ ಒಬ್ಬ ಸಾಧಕ ಹಾಗೆ ಬಂದು ಅಂದ್ರೆ ಅವರ ಸಾನ್ನಿಧ್ಯದಲ್ಲಿ, ಈ ಮಹಾತ್ಮರ ಸಾನ್ನಿಧ್ಯದಲ್ಲಿ ಮನಸ್ಸು ಏಕಾಗ್ರ ಆಗ್ತದೆ ಅಂತ ಹೇಳಿ ಅವನು ತಿಳ್ಕೊಂಡಿರ್ತಾನೆ. ಅದಕ್ಕೋಸ್ಕರ ಅಂತ ಹೇಳಿ ಶ್ರೀರಾಮಕೃಷ್ಣ ಎದುರುಗಡೆ ಬಂದು ಕೂತ್ಕೊಂಡು ಅವನು ಧ್ಯಾನ ಮಾಡಿ ಕೊಡ್ತಾನೆ. ಅದಕ್ಕೆ ಗಿರೀಶನ್ ಘೋಷ್ ಹೇಳ್ತಾರೆ, ಏನ್ ಬುದ್ಧಿ ಏನೆಂದು, ಯಾವ ಒಂದು ಚಿನ್ಮಯ ಆ ಭಗವಂತನನ್ನ ಎವರಿತ್ತದೆ ಅಂದ್ರೆ ಕಣ್ಣು ಮಿಡಿದಿస్తే ನಾವು ದರ್ಶನ ಮಾಡ್ತಾ ಒಂದು ಧ್ಯಾನಿಸ್ಬೇಕು ಅಂತದೇ ಕಣ್ಣು ಮುಚ್ಕೊಂಡು ಕೂತಿದೆಯಲ್ಲ ನೀವು. ಹಾಗೆ ಇಲ್ಲಿ ಶ್ರೀಮತಿಯವರು ಕೂಡ ತಿಳಿಸ್ಕೊಡ್ತಾ ಇದ್ದಾರೆ, ನೋಡು ಆ ಭಗವಂತನನ್ನ ಬೃಂದಾವನದ ಗೋಪಿಕೆಯರು ಹೇಗೆ ಬರೆಸ್ಕೊಂಡ್ರು, ಹೇಗೆ ದರ್ಶನ ಮಾಡಿದ್ರು, ಹೇಗೆ ಅವನ ದೈವತ್ವವನ್ನು ಆನಂದಿಸಿದ್ರು. ಅವರೇ ನಮ್ಮ ಎದುರುಗಡೆ ಜಪತಪ ಮಾಡ್ತಾ ಕೂತಿದ್ರ? ಇಲ್ಲ. ಮುಖ್ಯವಾಗಿ ಭಾವಿಸ್ಬೇಕಾಗಿದ್ದು ಭಗವಂತ ನಮ್ಮವನು. ಏ ಕೃಷ್ಣ ಬಾರೋ ಇಲ್ಲಿ, ಏ ಕೃಷ್ಣ ಇದನ್ನು ತಿನ್ನೋ ಅಂಥೇಳಿ ಆ ಭಗವಂತನ ಜೊತೆ ಆತ್ಮೀಯತೆಯಿಂದ ಒಡನಾಡಿ ಅವನನ್ನ ತಮ್ಮವನ್ನಾಗಿಸ್ಕೊಂಡ್ರು. ಅಂಥ ಒಂದು ಭಕ್ತಿ ಪ್ರೇಮದ ಅವಶ್ಯಕತೆ ಇದೆ. ಶ್ರೀಮಂತರು ಮತ್ತಿನೊಂದು ಕಡೆ ಹೇಳ್ತಾರೆ, ಜಪ ಮತ್ತು ಸಾಧನೆಯಿಂದ ನಮ್ಮ ಕರ್ಮದ ಬಂಧನೆಲ್ಲ ತೊಡೆ ಹೋಗ್ತದೆ. ಆದ್ರೆ ಭಗವಂತನ ಸಾಕ್ಷಾತ್ಕಾರ ಆಗ್ಬೇಕು, ನಿನಗೆ ಭಕ್ತಿ ಪ್ರೇಮ ಗಳಿಸ್ಕೊಡೋದ್ರಿಂದ ಮಾತ್ರ ಅವನ ದರ್ಶನ, ಇಲ್ಲದೆ ಇದ್ರೆ ಇಲ್ಲ. ಹಾಗೆ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿದ್ದು ಸಾಧನೆ ಬಹಳ ಅವಶ್ಯಕ. ಹೇಳ್ತಾರಲ್ಲ, ನಮ್ಮ ಮನಸ್ಸನ್ನ ಪರಿಶುದ್ಧಗೊಳಿಸ್ತದೆ. ಆದ್ರೆ ಆ ಭಗವಂತನ ಪಡ್ಕೊಳ್ಬೇಕಂದ್ರೆ ಆ ಭಕ್ತಿ ಬಹಳ ಅವಶ್ಯಕ. ಮತ್ತೆ ಶ್ರೀಮಾತೆಯವರು ಆ ಸಾಕ್ಷಾತ್ಕಾರ ಕುರಿತ ಬಹಳ ಅದ್ಭುತವಾದ ಒಂದು ವಿವೇಚನೆ ನುಡಿಗಳನ್ನ ಹೇಳ್ತಾರೆ. ಸಾಕ್ಷಾತ್ಕಾರ ಮಾಡ್ಕೊಂಡ್ರೆ ಏನಾಗ್ತದೆ? ಏನವ್ರಿಗೆ 2 ರೋಡ್ ಬಿಡ್ತದೇನು? ಇಲ್ಲ. ಆದ್ರೆ ಅವನಿಗೆ ನಿತ್ಯ ಸತ್ಯ ಯಾವುದು ಅಸತ್ಯ ಯಾವುದು, ಯಾವ್ದು ಮಾಡ್ಬೇಕು ಯಾವ್ದು ಬಿಡಬೇಕು ಅನ್ನೋ ವಿಷಯದಲ್ಲಿ ಸ್ಪಷ್ಟ ಜ್ಞಾನ ಉದಯ ಆಗ್ತದೆ. ನೋಡಿ, ನಾವು ಉಪನಿಷತ್ತಲ್ಲಿ ಕೂಡ ನೋಡ್ತೇವೆ, ಈ ಒಂದು ಶರೀರಧಾರಿಯಾಗಿದ್ರೂ ಕೂಡ ಯಾರು ಆ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ತಾರೋ ಅವರು ಜೀವನ್ಮುಕ್ತರು. ಅಂದ್ರೆ ಅವರಿಗೆ ಮುಕ್ತಿ ಆಗಲೇ ಸಿದ್ಧಿಸ್ಬಿಟ್ಟಿದೆ. ಆದ್ರೆ ಸಂಚಿತ ಕರ್ಮ, ಕೆಲವೊಂದು ಕರ್ಮಗಳು ಉಳ್ಕೊಂಡಿದ್ರಿಂದ ಆ ಕರ್ಮವನ್ನು ತೀರಿಸಿದ ಮೇಲೆ ಅವರು ಈ ದೇಹ ಬಿಡಬೇಕು ಅಂತ ಹೇಳಿ ಆ ಕರ್ಮ ಮುಗಿಯೋವರೆಗೂ ಸುಮ್ಮನೆ ಇರ್ತಾರೆ. ಈ ಪ್ರಾಪಂಚಿಕ ಸುಮ್ಮನೆ ಅಂದ್ರೇನು? ಈ ಪ್ರಾಪಂಚಿಕ ವ್ಯವಹಾರಗಳನ್ನೆಲ್ಲ ಮಾಡ್ತಾರೆ, ನಮ್ಮ ತರನೇ ಊಟ ಮಾಡ್ತಾರೆ, ನಮ್ಮ ತರನೇ ಎಲ್ಲ ಕ್ರಿಯಾಕಲಾಪಗಳಿರ್ತದೆ. ಆದರೆ ಅದರ ಹಿಂದಿನ ಪ್ರಜ್ಞೆಯಲ್ಲಿ ನಾನು ಈ ದೇಹ ಅಲ್ಲ, ನನಗೆ ಯಾವುದು ಕೂಡ ಕಂಡುಕೊಂಡಿಲ್ಲ ಅನ್ನೋ ಸ್ಪಷ್ಟ ಜ್ಞಾನ ಅವರಿಗಿರ್ತದೆ. ಹಾಗಾಗಿ ಅವ್ರು ವ್ಯವಹರಿಸ್ತಾ ಇದ್ರು ಅಲ್ಲಿ ಏನೋ ಒಂದು ವಿಶೇಷತೆ ಇರ್ತದೆ. ಹಾಗಾಗಿ ಆ ಮಹಾತ್ಮರ ಹತ್ರ ಅವರೊಂದು ಆ ಒಂದು ಸಾನ್ನಿಧ್ಯದ ಒಂದು ಮಹಾತ್ಮದ ರುಚಿಯನ್ನು ಅನುಭವಿಸ್ಲಿಕ್ಕೆ ಅವರ ಹತ್ರ ಹೋಗುವಂಥದ್ದು. ಅಂದ್ರೆ ಜೀವನ್ಮುಕ್ತರಂದ್ರೆ ಆ ಒಂದು ಆತ್ಮನನ್ನ ಅರಿತಿದ್ದಾರೆ, ಆ ಭಗವಂತನನ್ನ ಪಡ್ಕೊಂಡಿದ್ದಾರೆ. ಆದ್ರೆ ಈ ದೇಹ ಇವಾಗಲೇ ಕೆಲವರು ಇರ್ತಾರೆ, ಒಂದು ಶ್ರೀಮಂತ ಹೇಳ್ತಾರೆ, ಯಾರಾತ್ಮನಿಂದ ಮಂತ್ರೋಪದೇಶ ಪಡೆದಿರೋ ಅವ್ರು ಹೆದರ್ಬೇಕಾಗಿಲ್ಲ, ನಿಮ್ಮ ಕಡೆ ಸಮಯದಲ್ಲಿ ಸಾಕ್ಷಾತ್ ಶ್ರೀರಾಮಕೃಷ್ಣರೇ ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ, ಅಂದ್ರೆ ನೀವು ಮುಕ್ತಿ ಸಿಗ್ತದೆ ಅಂತ ಹೇಳಿ, ಅಷ್ಟು ಗ್ಯಾರಂಟಿ.
ಅದರಲ್ಲಿ ಎರಡನೇ ಮಾತಿಲ್ಲ. ಅಂದ್ರೆ ನಾವು ಇರೋವರೆಗೂ ಕೂಡ ನಮಗೆ ಆ ದರ್ಶನ ಸಿಗದೆ ಇರ್ಬೋದು, ಸಾಕ್ಷಾತ್ಕಾರ ಆಗದೇ ಇರ್ಬೋದು. ಆದ್ರೆ ಯಾವಾಗ ನಮ್ಮ ಪ್ರಾಣೋತ್ಕ್ರಮಣ ಕಾಲ ಬರ್ತದೋ ಅವಾಗ ಸಾಕ್ಷಾತ್ ಗುರು ಮಹಾರಾಜರು ಬಂದು ನಮ್ಮನ್ನ ಕರ್ಕೊಂಡು ಹೋಗ್ತಾ ಇರ್ಬೇಕಿದ್ರೆ ಬಹಳ ಮುಖ್ಯ ಇದು. ನಾವೆಲ್ಲರೂ ಭಯ ಪಡೋದಕ್ಕೆ ಸಾವಿರಾಗಿ ಈಗೇನೋ ನಾವು ಈ ರೀತಿ ಜೀವನ ನಡೆಸ್ತಾ ಇದ್ದೇವೆ, ಆದ್ರೆ ಸತ್ತ ಮೇಲೆ ಹೇಗಿರ್ತದೆ, ಏನಾಗ್ತದೆ ನಮ್ಗೆ ಅನ್ನೋದು ಭಯ ಯಾವಾಗ್ಲೂ ಇರ್ತದೆ. ಆದ್ರೆ ಆ ಒಂದು ಮಂತ್ರೋಪದೇಶ ಪಡೆದುಕೊಂಡ್ಮೇಲೆ ಆ ಆತ್ಮನನ್ನ ಉದ್ಧಾರ ಮಾಡಿ ಯಾರು ಬರ್ತಾರೆ? ಸಾಕ್ಷಾತ್ ಗುರು ಮಹಾರಾಜ ಬರ್ತಾರೆ. ಅಂತ ಒಂದು ಅಭಯವಾಣಿಯನ್ನು ಶ್ರೀಮಾತೆಯರೇ ನಮ್ಗೆ ಕೊಟ್ಟಿದ್ದಾರೆ, ಅದರಲ್ಲೂ ಸಂಶಯ ಇಲ್ಲ. ಹಾಗಾಗಿ ಇಲ್ಲಿ ಈ ಜೀವನ ಮುಕ್ತನ ಒಂದು ಸ್ಥಿತಿಯನ್ನ ಹೊಂದಬಹುದು ಯಾವಾಗ ಸಾಕ್ಷಾತ್ಕಾರ ಮಾಡಿಕೊಂಡ್ರೆ ಅವನಿಗೆ ಆ ವಿವೇಕ ಪ್ರಜ್ಞೆ ಜಾಗೃತವಾಗ್ತದೆ. ಹೀಗಾಗಿ ಅವನು ಎಲ್ಲರಲ್ಲೂ ಕೂಡ ಸಿಕ್ಕಾಕೊಳ್ಳೋದಿಲ್ಲ. ಹಾಗಂತೇಳಿ ಅವನಿಗೆ ಕಷ್ಟಗಳೇ ಬರೋದಿಲ್ಲ ಅಥವಾ ಸಮಸ್ಯೆಗಳೇ ಬರೋದಿಲ್ಲ ಅಂತಿಲ್ಲ. ಆದ್ರೆ ಅದು ಬಂದರೂ ಕೂಡ ಅವನಿಗೆ ಯಾವುದು ಬಾಧೆ ಆಗೋದಿಲ್ಲ. ಅದಕ್ಕೆ ಶ್ರೀಮತಿ ಬಹಳ ಒಂದು ಸುಂದರವಾದ ಉದಾಹರಣೆಯನ್ನ ಮೂಲಕ ಹೇಳ್ತಾರೆ. ಹೇಗೆ ಅದು ಅಂತಂದ್ರೆ, ಈಗ ಒಂದು ಪ್ರವಾಹ ಬರ್ತಾ ಇದೆ, ಎಲ್ಲ ಕಡೆ ಮಳೆ ಜೋರಾಗಿದೆ ಅಲ್ವಾ, ಎಷ್ಟೆಷ್ಟೋ ಕಡೆ ಪ್ರವಾಹ ಬರ್ತಾ ಇದೆ. ಹಾಗೆ ಪ್ರವಾಹ ಬಂತು ಅಂದ್ಬಿಟ್ರೆ ಏನಾಗ್ತದೆ, ನಾವು ಆ ಪ್ರವಾಹ ಬರೋ ದಾರಿ ಇದ್ರೆ ನಾವು ಕೊಚ್ಕೊಂಡು ಹೋಗ್ಬಿಡ್ತೇವೆ. ಆದ್ರೆ ಒಂದು ವೇಳೆ ನಾವೇನಾದ್ರೂ ಒಂದು ಸೇತುವೆ ಇದೆ, ಅದ್ರ ಮೇಲೆ ನಾವು ನಿಂತ್ಕೊಂಡಿದ್ದೇವೆ, ಕೆಳಗಡೆ ನೀರು ರಭಸವಾಗಿ ಹರಿತಾ ಇದೆ ಅಂತಂದ್ರೆ ಅದು ನಮ್ಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಸುರಕ್ಷಿತವಾಗಿದ್ದೇವೆ, ನಮ್ಗೆ ಯಾವುದೇ ರೀತಿಯಿಂದ ಕಷ್ಟ ಆಗೋದಿಲ್ಲ, ಯಾವುದೇ ರೀತಿಯಿಂದ ನಮ್ಗೆ ಅಪಾಯ ಇಲ್ಲ. ಹೇಗೆ ಆ ಸೇತುವೆ ಮೇಲೆ ನಿಂತರೆ ನಾವು ಸುರಕ್ಷಿತರು, ಹಾಗೆ ಈ ಆಧ್ಯಾತ್ಮಿಕ ದಾರಿಯಲ್ಲಿ ನಾವು ಜಪ ಮಾಡ್ತಾ ಇದ್ರೆ ಪ್ರತಿನಿತ್ಯ ತಪ್ಪದೆ ರೆಗ್ಯುಲಾರಿಟಿ ಅಂತ ಹೇಳ್ತೇವೆ, ಪ್ರತಿನಿತ್ಯ ಬೆಳಿಗ್ಗೆ ಸಾಯಂಕಾಲ ಪ್ರತಿನಿತ್ಯ ತಪ್ಪದೆ ಜಪ ಮಾಡಿದಾಗ ಏನ್ ಕೊಡ್ತದೆ? ನಮ್ಮ ಮನಸ್ಸಿಗೆ ಶಕ್ತಿಯನ್ನು ಕೊಡ್ತದೆ, ಶಕ್ತಿಯನ್ನು ತುಂಬುತ್ತದೆ. ಅದು ಹೇಗೆ ನಮ್ಮ ಕೆಲಸ ಮಾಡ್ತಾ ಇದೆ ಅಂತಂದ್ರೆ ಆ ಸೇತುವೆ ತರ ಇರ್ತದೆ, ನಮ್ಗೆ ಅದಕ್ಕೆ ಅಂಟುಕೊಳ್ಳಿಕ್ಕೆ ಅವಕಾಶ ಕೊಡುದಿಲ್ಲ. ಅನಾಸಕ್ತಿ ಅನ್ನೋದು ಇದಕ್ಕೆ ನಾವು ಇರ್ತೇವೆ, ಆದ್ರೆ ಅಂಟಿಕೊಳ್ಳದೆ ಇರ್ತೇವೆ. ಎಷ್ಟೋ ಕಷ್ಟಗಳು ಬರ್ಬೋದು, ಎಷ್ಟೇ ಸಮಸ್ಯೆಗಳು ಬರ್ಬೋದು, ಅದ್ರ ಬಗ್ಗೆ ನಾವು ಪರಿಹರಿಸೋಣ. ಆದ್ರೆ ಅದಕ್ಕಾಗಿ ನಾವು ನೊಂದುಕೊಳ್ಬೇಕಾಗಿಲ್ಲ, ಶೋಧಿಸಬೇಕಾಗಿಲ್ಲ. ಯಾಕೆ? ಅಲ್ಲಿ ಆಸಕ್ತಿ ಇಲ್ಲ, ಅಂಟಿಕೊಳ್ಳುವಿಕೆ ಇಲ್ಲ. ಇದು ಮುಖ್ಯವಾಗಿ ನಮಗೆ ಬೇಕಾಗಿದ್ದು ಇದೇ ಲಾಭ. ಆಧ್ಯಾತ್ಮಿಕ ದಾರಿಯಲ್ಲಿ ಏನಪ್ಪ ಅಡ್ವಾಂಟೇಜು? ನೀವು ಇಷ್ಟೆಲ್ಲ ದೇವ್ರು ಮಾಡ್ತೀರಿ, ಎಷ್ಟು ಜನ ಅಂತಿರ್ತಾರೆ, ಮುಖ್ಯವಾಗಿ ಲೌಕಿಕರು, ಏನ್ರಿ ಎಷ್ಟೆಲ್ಲ ದೇವ್ರು ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಅವ್ರೇ ಕಷ್ಟ ಬಂದ ನೋಡ್ರಿ, ಏನು ಉಪಯೋಗ ಆಯ್ತು ಅಂತೇಳಿ ನಮ್ಮ ಕಡೆ ಧಾರವಾಡ ಭಾಷೆ. ಅಂದ್ರೆ ಇವ್ರಿಷ್ಟೆಲ್ಲ ದೇವ್ರದ್ದು ಸಾಧನೆ ಮಾಡಿ ಕೂಡ ಇವ್ರಿಷ್ಟಷ್ಟುಗಳನ್ನ ಅನುಭವಿಸ್ಬೇಕಾಯ್ತಲ್ಲ ಅಂತೇಳಿ. ಹಾಗಾಗಿ ಆಧ್ಯಾತ್ಮಿಕ ವ್ಯಕ್ತಿ ಇದಾನಂದ್ರೆ ಅವನಿಗೆ ಕಷ್ಟಗಳು ಬರೋದಿಲ್ಲ ಅಂತಿಲ್ಲ, ಅವನಿಗೆ ರೋಗ ರುಚಿಗಳು ಬರೋದಿಲ್ಲ ಅಂತಿಲ್ಲ, ಅವನಿಗೆ ನಷ್ಟ ಆಗೋದಿಲ್ಲ ಅಂತಿಲ್ಲ. ಆದ್ರೆ ಅದೆಲ್ಲ ಬಂದಾಗಲೂ ಕೂಡ ಅವನಿಗೆ ಬಾಧೆ ಆಗೋದಿಲ್ಲ. ಹೇಳ್ತಾರೆ ಆಧ್ಯಾತ್ಮಿಕದ ಮುಖ್ಯ ಗುರಿ ಏನಪ್ಪಾ ಅಂತಂದ್ರೆ ಅದರಲ್ಲಿ ಆತ್ಯಂತಿಕ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ. ನಮಗೆ ನಾವು ಯಾವುದಕ್ಕಾದ್ರೂ ಅಡ್ಕೊಂಡಿದ್ರೆ ಆ ಒಂದು ವಸ್ತು ಅಥವಾ ವ್ಯಕ್ತಿ ದೂರ ಹೋಗ್ಬಿಟ್ರೆ ನಮ್ಗೆ ಏನಾಗ್ತದೆ? ಆತ್ಯಂತಿಕ ದುಃಖ, ಏನೋ ಪ್ರಾಣನೇ ಹೋಗ್ತದೆ ಅನ್ನುವಷ್ಟರ ಮಟ್ಟಿಗೆ ನಮ್ಗೆ ಸಂಕಟ ಆಗ್ತದೆ. ಮತ್ತೆ ಅದನ್ನ ನಿವಾರಣೆ ಮಾಡುವಂಥದ್ದು ಈ ಆಧ್ಯಾತ್ಮಿಕತೆ. ಆತ್ಯಂತಿಕ ದುಃಖ ನಿವೃತ್ತಿ ಜೊತೆಗೆ ಪರಮಾನಂದ ಪ್ರಾಪ್ತಿ. ಎಂಥ ಒಂದು ಆನಂದವನ್ನು ಪಡೆದುಕೊಂಡ್ರೆ ಈ ಲೌಕಿಕ ಆನಂದಗಳು ಎಷ್ಟು ಕಡಿಮೆನೋ ಅಂಥ ಪರಮಾತ್ಮಕವಾದಂಥ ಆನಂದಕ್ಕೆ ನಾವು ಹಕ್ಕುದಾರರಾಗ್ತೇವೆ. ಅದಕ್ಕೆ ಅಂದ್ರೆ ಮುಖ್ಯವಾಗಿ ನಾವು ಯಾಕೆ ಕಷ್ಟಪಡ್ತೇವಪ್ಪ ಅಂತಂದ್ರೆ ಆ ಸಮಸ್ಯೆಗಳು ನಿಜವಾಗಿ ನಮ್ಮ ಕಷ್ಟ ಅಲ್ಲ, ನಮ್ಮಿಂದ ಆ ಸಮಸ್ಯೆಗೆ ವಾಪಸ್ ಏನು ಪ್ರತಿಕ್ರಿಯೆ ಹೋಗ್ತದಲ್ಲ ಅದು ಸಮಸ್ಯೆ. ನೋಡಿ, ಏನೋ ಒಂದು ದೊಡ್ಡ ಗಂಡಾಂತರ ಬರ್ತಾ ಇದೆ ಹತ್ರ ಅಂತಂದ್ರೆ ನಾವು ಗಾಬರಿ ಆಗ್ತೇವೆ, ಇಲ್ಲೇ ಗಾಬರಿ ಆಗ್ಬಿಡ್ತೇವೆ. ಗಾಬರಿ ಆಗಿ ಏನಾಗ್ತದೆ ಎಂತಾಗ್ತದೆ ಅಂತ ಹೇಳಿ ಚಡಪಡಿಸಿ ಟೆನ್ಷನ್, ಡಿಪ್ರೆಷನ್ ಎಲ್ಲ ಶುರು ಆಗ್ಬಿಡ್ತದೆ. BP
ಅವೆಲ್ಲ ತಳಮಳಗಳ ಪರಿಣಾಮವಾಗಿ ಈ ದೇಹದ ಮೇಲೆ ಅದು ಹೇಗೆ ತೋರಿಸ್ತದೆ, ಶುಗರು, BP ಎಲ್ಲವೂ ಶುರು ಆಗ್ತದೆ. ಹಾಗಾಗಿ ಮುಖ್ಯವಾಗಿ ಆ ಟೆನ್ಷನ್ ಡಿಪ್ರೆಷನ್ ಗುರಿ ಆಗಬಾರ್ದಪ್ಪ ಅಂತಂದ್ರೆ ಏನ್ ಮಾಡ್ಬೇಕು, ಈ ಒಂದು ಜಪ ಸಾಧನೆಗಳ ನಿಯಮಿತವಾಗಿ ಮಾಡ್ತಾ ಹೋದ್ರೆ ನಮಗೆ ಏನೇ ಬಂದರೂ ಕೂಡ ಅದಕ್ಕೆ ನಾವು ವಿಚಲಿತರಾಗೋದಿಲ್ಲ. ಬದಲಾಗಿ ಬರ್ತಾ ಬರಲಿ, ಹೋಗ್ತಾ ಹೋಗ್ಲಿ. ಹಾಗೆ ನಮಗೆ ಆ ಒಂದು ಸಮಾಧಾನದ ಒಂದು ಮನಸ್ಥಿತಿ ಲಭ್ಯ ಆಗ್ತದೆ. ಅದನ್ನ ಪಡ್ಕೊಳ್ಳೋದಕ್ಕೆ ನಾವು ಈ ಒಂದು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಇರುವಂಥದ್ದು. ಯಾಕೆ ಅದ್ರ ಲಾಭ ಏನಪ್ಪಾ ಅಂದ್ರೆ ನಮ್ಮ ಮನಸ್ಸಿನ ಶಕ್ತಿ ಅದ್ಭುತವಾಗಿ ಹೆಚ್ಚಾಗ್ತಾ ಹೋಗ್ತದೆ. ಇಲ್ಲಂತಂದ್ರೆ ಹೇಳ್ತಾರೆ, ನಮಗೆ ಖುಷಿ ಆದಾಗ ವಿಪರೀತ ಖುಷಿ ಪಡೋದು, ದುಃಖ ಆದಾಗ ವಿಪರೀತ ದುಃಖ ಪಡೋದ್ರಿಂದ ಮನಸ್ಸಿನ ಶಕ್ತಿ ಎಲ್ಲ ಬೇಗವಾಗಿ ಹೋಗೋದು ಅಲ್ಲೇನೆ. ಆ ವಿಪರೀತಗಳನ್ನ ನೋಡಿ ಫ್ಲಕ್ಚುಯೇಷನ್ ಅಂತ ಹೇಳ್ತೇವೆ. ಕರೆಂಟ್ ಫ್ಲಕ್ಚುಯೇಷನ್ ಆದ್ರೆ ನಮ್ಗೆ ಎಷ್ಟೊಂದು ಎಲ್ಲ ಅಪ್ಲಯನ್ಸಸ್ ಎಲ್ಲ ಶಾರ್ಟ್ ಆಗಿಬಿಡ್ತದೆ. ಇನ್ನ ಅದೇ ರೀತಿ ನಮ್ಮ ಮನಸ್ಸು ಕೂಡ ಆ ವಿಪರೀತಗಳನ್ನ ಅನುಭವಿಸಿದ್ರೆ ಅದ್ರ ಶಕ್ತಿ ಬೇಗ ಹೋಗ್ಬಿಡ್ತದೆ. ಅದನ್ನ ನಾವು ತಪ್ಪಿಸ್ಬೇಕಪ್ಪ ಅಂತಂದ್ರೆ ಯಾವಾಗಲೂ ಆ ಒಂದು ಸಮಾಧಾನ ಆನಂದದ ಸ್ಥಿತಿಯನ್ನ ಹೊಂದಬೇಕು ಅಂತಂದ್ರೆ ಈ ಆಧ್ಯಾತ್ಮಿಕ ಸಾಧನೆ ಬಹಳ ಅವಶ್ಯಕ. ಅದಕ್ಕೋಸ್ಕರ ಈ ಒಂದು ಜಪ ಮತ್ತೆ ಈ ಸಾಧನೆಯ ಮೂಲಕ ಈ ಒಂದು ಆನಂದವನ್ನು ಪಡ್ಕೊಳ್ಳಲಿಕ್ಕೆ ಪ್ರತಿನಿತ್ಯ ಆ ಒಂದು ನಿಯಮಿತವಾಗಿ ಸಾಧನೆಯನ್ನ ಮಾಡಬೇಕು ಅಂತ ಹೇಳ್ತಾರೆ. ಒಬ್ಬ ಶ್ರೀಮಂತರು ಕೇಳ್ತಾನೆ, ಅವನು ವಿಪರೀತ ಯೋಗಾಸನ ಪ್ರಾಣಾಯಾಮ ಕೆಲವರಿಗೆಲ್ಲ ಮುಚ್ಚಿದ್ದಾರೆ. ಪ್ರಾಣಾಯಾಮ ಯೋಗಾಸನನ್ನ ಹೆಚ್ಚು ಅವಶ್ಯಕ. ಅದು ಡೆಫಿನೆಟ್ಲಿ ಇಟ್ ಈಸ್ ಬೆನಿಫಿಷಿಯಲ್ ಫಾರ್ ಫಿಸಿಕಲ್ ಅಂಡ್ ಮೆಂಟಲ್ ಹೆಲ್ತ್. ಆದ್ರೆ ಅದು ಯಾವ ರೀತಿ ನಮಗೆ ಸಹಾಯಕ ಆಗ್ಬೇಕಂತಂದ್ರೆ ನಮ್ಮ ಆಧ್ಯಾತ್ಮಿಕ ದಾರಿಗೆ ಈ ಶರೀರವನ್ನ ಒಂದು ಯೋಗ್ಯವಾಗಿ ಇಡುವಂತೆ ಆಗ್ಬೇಕಷ್ಟೇ. ಅಂದ್ರೆ ಅದಕ್ಕೂ ಮೀರಿ ಅದರಲ್ಲಿ ನಾವು ತೊಡಗಿದ್ರೆ ಏನಾಗ್ತದೆ, ಸ್ವಲ್ಪ ವ್ಯತಿರಿಕ್ತವಾದ ಪರಿಣಾಮಗಳಾಗಲಿಕ್ಕೆ ಶುರು ಆಗ್ತದೆ. ಅವ್ನು ಅದೇ ರೀತಿ ರಾಜಯೋಗ ಮಾಡ್ಬೇಕು ಅಂತ ಹೇಳಿ ಯೋಗಾಸನ ಪ್ರಾಣಾಯಾಮವನ್ನು ಹೆಚ್ಚು ಮಾಡ್ತಾ ಹೋದಂತೆ. ಅದರ ಪರಿಣಾಮವಾಗಿ ಏನಾಯ್ತು, ಅವನ ಕಿವಿಯಲ್ಲಿ ಸತತವಾಗಿ ಕುಯ್ ಅಂತ ಹೇಳಿ ಆ ಕುಯ್ ಕೊಡುವಂತ ಒಂದು ಶಬ್ದ ಶುರು ಆಗ್ಬಿಡ್ತಾರೆ. ಅವನಿಗೆ ಬಹಳ ಚಿಂತೆ ಇತ್ತು, ಮತ್ತೆ ಸ್ವಲ್ಪ ಕಿರಿಕಿರಿನೂ ಆಗಿ ಏನಪ್ಪ ಈ ರೀತಿ ಆಗ್ತಾ ಇದೆ ಅಂತ ಹೇಳಿ. ಕಡೆಗೆ ಅವನು ಶ್ರೀಮಂತರು ಕಾಣೋಣ, ಏನು ಏನಾದ್ರು ಒಂದು ಪರಿಹಾರ ಕೇಳೋಣ ಅಂತ ಹೇಳಿ ಜಯರಾಮ್ ಪಾಟೀಲ್ ಬರ್ತಾನೆ. ವಿಚಿತ್ರ ಅಂದ್ರೆ ಜಯರಾಮ್ ಪಾಟೀಲ್ ಕಾಲು ಇಡ್ತಾ ಇದ್ದ ಹಾಗೆ ಅವನ ಕಿವಿಯಲ್ಲಿ ಗುಳಿ ಬಿಡೋದು ನಿಂತ್ಕೊಂಡ್ಬಿಡ್ತದೆ. ಬಹಳ ಆಶ್ಚರ್ಯ. ಆಮೇಲೆ ಶ್ರೀಮಾತೆಯವರು ಭೇಟಿಯಾಗಿ ಪ್ರಣಾಮ ಮಾಡಿ ಶ್ರೀಮಾತೆಯವರು ಹೇಳ್ತಾರೆ, ಅಮ್ಮ ರಾಜಯೋಗದ ಪ್ರಕಾರ ಸಾಧನೆ ಮಾಡೋದು ತುಂಬಾ ಒಳ್ಳೇದಲ್ಲ ಅಂತೇಳಿ ತನ್ನ ಸಂಶಯ ಮುಗಿರ್ತಾನೆ. ಅವಾಗ ಶ್ರೀಮಾತೆಯವರು ಹೇಳ್ತಾರೆ, ಮತ್ತೆ ಇವನೇನು ಹೇಳಿರೋದಿಲ್ಲ, ನನ್ನ ಕಿವಿಯಲ್ಲಿ ಈ ಥರ ತೊಂದರೆ ಇದೆ ಮತ್ತು ಆ ಥರದ್ದೇನು ಹೇಳ್ಕೊಂಡಿರೋದಿಲ್ಲ. ಆದ್ರೂ ಕೂಡ ಶ್ರೀಮಾತೆಯವರು ಎಷ್ಟು ಅದ್ರ ಬಗ್ಗೆ ಜ್ಞಾನ ಹೊಂದಿರ್ತಾರೆ ಅಂತಂದ್ರೆ ಅವ್ರು ಹೇಳ್ತಾರೆ, ಅದು ಸರಿ, ಆದ್ರೆ ಅದ್ರ ಪ್ರಕಾರ ನಾವು ಸಾಧನೆ ಮಾಡ್ಬೇಕಂದ್ರೆ ನಮ್ಮ ಮನಸ್ಸಿನಲ್ಲಿ ಶರೀರದಲ್ಲಿ ಅಷ್ಟು ಶಕ್ತಿ ಇದ್ರೆ ಮಾತ್ರ ಸರಿಯಪ್ಪ. ಆ ಶಕ್ತಿ ಇಲ್ಲ ಅಂದ್ರೆ ಅದನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾರೆ. ಮತ್ತೆ ಇನ್ನೊಬ್ಬರಿಗೆ ಆ ಒಂದು ಗುರು ಮತ್ತೆ ಮನಸ್ಸನ್ನು ನಿಲ್ಲಿಸಿ ತಲೆನೋವು ಬರ್ತಾ ಇರ್ತಾರೆ. ಅವಾಗ ಶ್ರೀಮಂತರು ಹೇಳ್ತಾರೆ, ನೀನು ಮನಸ್ಸನ್ನ ಹೃದಯದಲ್ಲಿ ನಿಲ್ಲಿಸು, ಅವಾಗ ಅದು ಸರಿ ಆಗ್ತದೆ ಅಂತ ಹೇಳಿ. ಹಾಗೆ ಮತ್ತೆ ಇನ್ನೊಬ್ಬನು ಕೇಳ್ತಾನೆ, ಕೆಲವೊಂದು ಹೇಳ್ತಾರೆ ರೂಢಿಗಳು ಬಹಳ ಇರ್ತದೆ. ಚಹಾ ಕುಡಿದ್ರೆ ಒಂದು ಕೆಲಸ ಒಂದು ಬೆಳಿಗ್ಗೆ ತಕ್ಷಣ ಅವನಿಗೆ ಒಂದು ಡೌಟ್, ಕನ್ಫ್ಯೂಷನ್ ಏನಪ್ಪಾ ಅಂತಂದ್ರೆ, ಬೆಳಿಗ್ಗೆ ಸ್ನಾನ ಮಾಡ್ತೇನೆ ಆದ್ರೆ ಚಹಾ ಕುಡಿ ಇಲ್ಲ ಅಂದ್ರೆ ನನ್ನ ಮನಸ್ಸೇ ಓಡೋದಿಲ್ಲ, ತಲೆಗೆ ಓಡೋದಿಲ್ಲ, ನೀನ್ ಚಪಾತಿ ಮಾಡ್ಲಿ ನಾನು ಅಂಥೇಳಿ ಕಷ್ಟಪಟ್ಕೊಂಡು ಅವನು ಶ್ರೀಮಂತರ ಹೆದರ್ತೆ ಬೇಕಮ್ಮ ಚಹಾ ಕುಡಿ ಜಪ ಮಾಡ್ಬೋದ ಅಂತೇಳಿ. ಅದಕ್ಕೆ ಶ್ರೀಮಂತ ಹೇಳ್ತಾರೆ, ಅಲ್ಲವಾ ನಾನು ತಾಯಿ ಇದ್ದೇನೆ, ಮತ್ತಾಯಿ ಅಲ್ಲವಾ, ನೀನು ಚಹಾ ಕುಡಿದು ಕೂಡ ಮಾಡ್ಬೋದು ಅಂತೇಳಿ. ಮತ್ತಾಯಿ ಅಂತಂದ್ರೆ ಇಲ್ಲೇನು ಇಂಗಿತ ಅರ್ಥ ಅಂತಂದ್ರೆ, ಮಲ್ತಾಯಿ ಅಂತಂದ್ರೆ ಸ್ವಲ್ಪ ಸ್ಟ್ರಿಕ್ಟ್ ಜಾಸ್ತಿ. ಅದೇ ಸಾಧ್ಯ, ನೀನು ಬಟ್ ಉಪವಾಸ ಇಟ್ಕೊಂಡೆ ಅದನ್ನೆಲ್ಲ ಮಾಡ್ಬೇಕು, ಸಾಧನೆನ ಮಾಡ್ಬೇಕು, ಚಹಾ
ಹಾಗೆ ಅನ್ನೋದಿಲ್ಲ. ಅದು ಮುಗಿದ್ಮೇಲೆ ಚಹಾ ತಿಂಡಿ ಏನಿದ್ರು ಅಂತ ಹೇಳಿದ್ರೆ ಅದು ಮಲತಾಯಿ ಧೋರಣೆ ಆಗ್ತದೆ. ನಾನು ನಿನ್ ತಾಯಿ ಕಣಪ್ಪ ಅಂತ ಹೇಳಿ ಶ್ರೀಮಂತ ಹೇಳ್ತಾರೆ, ಈ ಚಹಾ ಸೇವಿಸಿ ಆದ್ರೂ ಕೂಡ ನೀನು ಜಪವನ್ನ ಮಾಡಬಹುದು, ಅದರಲ್ಲಿ ತಪ್ಪೇನಿಲ್ಲ ಅಂತ ಹೇಳಿ. ಹಾಗೆ ಶ್ರೀಮಂತಿಯವರು ಆ ಒಂದು ಹಂತ ಹಂತವಾಗಿ ಆ ಒಂದು ಶಿಷ್ಯನನ್ನ ಮುಂದುವರಿಸುವಂತಹ ಕ್ರಮ ಅದ್ಭುತವಾದದ್ದು. ಹಾಗಾಗಿ ಆ ಒಂದು ಗುರುತ್ವ ಅಥವಾ ಆ ಗುರು ಶಕ್ತಿ ಅನ್ನೋದು ಶ್ರೀಮಾತೆಯವರ ಒಂದು ವ್ಯಕ್ತಿತ್ವದಲ್ಲಿ ಅದ್ಭುತವಾಗಿ ಇರುವುದನ್ನು ನಾವು ಕಾಣ್ತೇವೆ. ಮತ್ತೆ ಎಷ್ಟು ಮಟ್ಟಿಗೆ ಅಂತಂದ್ರೆ ಆ ಸೇವಕರು ಸ್ವಾಮಿ ಶಾಂತಾನಂದಜಿ ಆಯಿತು ಮತ್ತೆ ಇತರ ಬ್ರಹ್ಮಚಾರಿ ಸಾಧುಗಳನ್ನ ಶ್ರೀಮಾತೆಯವರನ್ನ ಬಹಳ ಕಾಳಜಿಯಿಂದ ನೋಡ್ಕೊಳ್ತಾ ಇದ್ರು. ಅವರಿಗೆ ಏನಾದ್ರೂ ಕಾಯಿಲೆ ಬಂತು ಅಂತಂದ್ರೆ ಮಂತ್ರೋಪದೇಶ ಕೊಡ್ಲಿಕ್ಕೆ ನಿರ್ಬಂಧ ಹಾಕಿ ಅದನ್ನು ಬಿಡ್ತಾ ಇರಲಿಲ್ಲ. ಆದ್ರೂ ಕೂಡ ಶ್ರೀಮಾತೆಯವರು ಇಚ್ಛೆ ಪಟ್ರೆ ಅವ್ರು ಏನ್ ಮಾಡ್ತಾ ಇದ್ರು, ಯಾಕೆ ಅವರನ್ನ ನಿಲ್ಲಿಸ್ತೀರಿ, ನಿರ್ಧಾರ ತಗೊಳ್ಳೋದು ನಾನು, ಅವ್ರು ಪಾಪ ಅಷ್ಟು ದೂರದಿಂದ ಬಂದರೆ ಅವ್ರ ಮಂತ್ರ ಕೊಡ್ತೇನೆ ಅಂತ ಹೇಳ್ತಿದ್ರು. ಹೀಗೆ ಆ ಒಂದು ಶ್ರೀಮಾತೆ ತಾಯ ರೂಪದಲ್ಲಿದ್ದು ಕೂಡ ಆ ಗುರುಕರಣೆಯನ್ನ ಹರಿಸಿದ ಒಂದು ಪರಿ ಅದ್ಭುತ. ಅದನ್ನ ಹೇಳ್ತಿರಲ್ಲ, ಈ ಎಲ್ಲ ಒಂದು ಘಟನೆಗಳನ್ನ, ಆ ಒಂದು ಸೂಚನೆಗಳನ್ನ, ವಿಚಾರಗಳನ್ನ ಮನನ ಮಾಡ್ತಾ 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 ಆ ಶ್ರೀಮಾತೆಯನ್ನ ಧ್ಯಾನಿಸುವಂಥದ್ದು ಒಂದು ಸುಯೋಗ. ಅದು ಇವತ್ತು ನಮ್ಗೆಲ್ಲರಿಗೂ ಲಭಿಸಿದೆ. ಅದಕ್ಕೆ ಆ ಒಂದು ಭಗವತಿಯಲ್ಲೇ ನಾವು ಶರಣಾಗಿ ಅವಳ ಕೃಪೆಯನ್ನು ಯಾಚಿಸ್ತಾ ನಮ್ಮನ್ನು ಮುನ್ನಡೆಸು ಅಂತ ಹೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸಿಕೊಳ್ಳೋಣ. ಈಗ ಒಂದು ಗೀತೆಯನ್ನು ಕಲಿಸೋಣ. ತವ ಕೃಪೆ ಬೆಳಗಲಿ ಆ ಭಗವತಿಯ ಕೃಪೆಯನ್ನ ಯಾಚಿಸ್ತಾ ಇದು ಭಜನೆಯನ್ನು ಹೇಳಿ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಬರೋರೆಲ್ಲರೂ ಕೂಡ ಹೇಳ್ಬೋದು. ತವ ಕೃಪೆ ಬೆಳಗಲಿ ಭವ ಭ್ರಮೆ ಕಳೆಯಲಿ, ತವ ಕೃಪೆ ಬೆಳಗಲಿ ಭವ ಭ್ರಮೆ ಕಳೆಯಲಿ, ಶಿವೆ ಶ್ರೀ ಶಾರದೆ ತವ ಕದೆ ಮೊರೆಯುವೆ, ಶಿವೆ ಶ್ರೀ ಶಾರದೆ ತವ ಕದೆ ಮೊರೆಯುವೆ. ಇಂದು ಸುವಿಮಲೆ ವಂದಿತ ಪದ ತಲೆ, ಇಂದು ಸುವಿಮಲೆ ವಂದಿತ ಪದ ತಲೆ, ಕುಂದದ ಪ್ರೇಮದ ಮಂದಾಕಿನಿಯೇ, ಇಂದು ಸುವಿಮಲೆ ವಂದಿತ ಪದ ತಲೆ, ಕುಂದದ ಪ್ರೇಮದ ಮಂದಾಕಿನಿಯೇ, ತವ ಕೃಪೆ ಬೆಳಗಲಿ ಭವ ಭ್ರಮೆ ಕಳೆಯಲಿ, ಶಿವೆ ಶ್ರೀ ಶಾರದೆ ತವ ಕದೆ ಮೊರೆಯುವೆ.